ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಮುಖವಂಶಾವಳಿ ಬ್ರಾಹ್ಮಣರು, ಕುಖವಂಶಾವಳಿ ಬ್ರಾಹ್ಮಣರು ಅಂತ. ಹಾಗಿದ್ರೆ ಬ್ರಾಹ್ಮಣರು ಅಂತಂದ್ರೆ ಯಾರು? ಬ್ರಾಹ್ಮಣರು ಅಂತಂದರೆ ಯಾವುದೋ ಒಂದು ವ್ಯಕ್ತಿ ಅಥವಾ ಪಂಚತತ್ವ, ವಾಯು, ವಾತಾವರಣ, ವಾಯುಮಂಡಲ, ಅವರಿಗೇನಾದರೂ ಸಮಸ್ಯೆಗಳು ಬಂದಾಗ, ತೊಂದರೆಗಳು, ಪರಿಸ್ಥಿತಿಗಳು ಬಂದಾಗ ಪರಮಾತ್ಮನ ಮೂಲಕ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ನಿಮಿತ್ತರಾಗಿರುವಂಥ ಆತ್ಮಗಳು. ಇವತ್ತು ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಬ್ರಾಹ್ಮಣನ ಕರೆಸ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಸ್ತಾರೆ. ಯಾಕೆ ಹೋಗ್ತಾರೆ ಜನ ದೇವಸ್ಥಾನಕ್ಕೆ? ಕಷ್ಟ ನಿವಾರಣೆ. ಓಕೆ. ಸತ್ಯುಗ ತೀತ ಆಗೋದ್ರಲ್ಲಿ ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಾ? ಇಲ್ಲ, ಯಾಕೆ? ಸಮಸ್ಯೆಗಳೇ ಎಲ್ಲ ಇರಲಿಲ್ಲ. ಸಂಪತ್ತರು ಅಲ್ಲಿ ದೇವಸ್ಥಾನನೂ ಇರಲಿಲ್ಲ, ಸಮಸ್ಯೆನೂ ಇರಲಿಲ್ಲ, ಅದಕ್ಕೆ ಜನ ಹೋಗ್ತಾನೂ ಇರಲಿಲ್ಲ ಅಲ್ವಾ? ಹಾಗೆ ವರ್ತಮಾನ ಸಮಯದಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ, ಹೆಚ್ಚಿನ ಜನ, ಎಲ್ಲರೂ ಅಂತಲ್ಲ, ಹೆಚ್ಚಿನ ಜನ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಹೌದಾ? ದೇವರನ್ನು ಒಪ್ಪೋದಿಲ್ಲ, ಮೊಬೈಲ್ ಮಾತ್ರ ಹಿಡ್ಕೊಂಡು ಕುಂತಿರ್ತಾರೆ. ಯಾಕೆ? ಅವ್ರಿಗೆ ಅದರಲ್ಲಿ ಸಮಸ್ಯೆಗೆ ಬೇಕಾದ್ರೆ ಯಾವ್ದು ಬೇಕಾದ್ರೂ ಪ್ರೆಸ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ ಅದ್ರಲ್ಲಿ ಉತ್ತರ. ಸಮಸ್ಯೆ ಪರಿಹಾರ ಸಿಗ್ಬಿಡ್ತದಲ್ಲ ಗೂಗಲ್ ಅಲ್ಲಿ. ಯಾಕಂದ್ರೆ ಪರಮಧಾಮದಿಂದ ಬಂದಿರುವಂಥ ಹೊಸ ಆತ್ಮಗಳಿರ್ತವೆ, ಅವರ ಇದರಲ್ಲಿ ಏನು ವಿಕರ್ಮಗಳಿರೋದಿಲ್ಲ. ಅವರು ಬೇರೆಯವ್ರು ತೊಂದರೆ ಕೊಡ್ತಾರೆ ಹೊರತು ಅವ್ರಿಗೂ ತೊಂದರೆ ಮಾಡ್ಕೊಳ್ತಿಲ್ಲ ಅಲ್ಲ, ಅವ್ರು ಆರಾಮಾಗಿರ್ತಾರೆ, ಹಳೆ ಲೆಕ್ಕಾಚಾರಗಳಿರೋದಿಲ್ವಲ್ಲ. ಅದಕ್ಕಾಗಿ ಅವರು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಅವ್ರ ದೇವರ ಹತ್ರ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಹೇಳೋದಿಲ್ಲ. ಅಂದರೆ ಈ ಪ್ರಪಂಚದಲ್ಲಿ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ. ತನ್ನ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕಾದ್ರೆ ಮನುಷ್ಯಾತ್ಮರ ಮೂಲಕ ಅವರಿಗೆ ಸಹಾಯವನ್ನ, ಸಹಯೋಗವನ್ನ ಬಾಬಾರವರು ಮಾಡಬೇಕಾಗಿ ಬರ್ತದೆ. ಆಗ ದ್ವಾಪರ ಯುಗದಿಂದ ಭಕ್ತಿ ಮಾರ್ಗದಲ್ಲಿ ಬ್ರಾಹ್ಮಣರ ಮೂಲಕ ಭಕ್ತರ, ತನ್ನ ಮಕ್ಕಳ, ಪಂಚತತ್ವಗಳ ಏನ್ ಮಾಡ್ತಾರೆ, ಸಹಾಯವನ್ನ, ಸಹಯೋಗವನ್ನ ಬಾಬಾರವರು ಮಾಡ್ತಾ ಇರ್ತಾರೆ. ಹೀಗೆ ಭಗವಂತನ ಒಂದು ವಿಶೇಷ ಕಾರ್ಯಕ್ಕೆ ಯಾರ ಸಹಯೋಗಿಗಳಾಗ್ತಾರೋ ಅವರಿಗೆ ಬ್ರಾಹ್ಮಣರು ಅಂತ ಹೇಳ್ತಾರೆ. ಹಾಗಿದ್ರೆ ಈ ಬ್ರಾಹ್ಮಣರಾಗ್ಲಿಕ್ಕೆ ಏನು ಅರ್ಹತೆ ಇರ್ತದೆ, ಏನು ಯೋಗ್ಯತೆ ಇರ್ತದೆ? ಲೌಕಿಕದಲ್ಲಿ ಎಲ್ಲಾ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಲ್ವಾ? ಮೊದಲನೇ ಅರ್ಹತೆ ಏನು ಅಂತಂದ್ರೆ, ಯಾವ ಮಗು ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದೆಯೋ, ಆಲ್ರೆಡಿ ಬ್ರಾಹ್ಮಣರ ಕುಟುಂಬ, ತಂದೆ ಬ್ರಾಹ್ಮಣತ್ವವನ್ನು ಮಾಡ್ತಾ ಇದ್ದಾರೆ, ಆ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿರುವಂಥ ಮಗುವಿಗೆ ಬ್ರಾಹ್ಮಣರಾಗಲಿಕ್ಕೆ ಮೊದಲನೇ ಆದ್ಯತೆ ಇರ್ತದೆ. ಅಂದರೆ ಆಯ್ಕೆ ಅವ್ರದ್ದು, ಆತ್ಮೀಯರವ್ರು ಬ್ರಾಹ್ಮಣರು ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಆದರೆ ಅವರು ಹೊಸದಾಗಿ ಅವರಿಗೇನು ಕ್ವಾಲಿಫಿಕೇಶನ್ಸ್ ಬೇಕು ಅಂತ ಬಿಟ್ಟಿರೋದಿಲ್ಲ. ಅವರ ಮನೆಯಲ್ಲಿ ಅವರು ಜನ್ಮ ಪಡ್ಕೊಂಡಿರುವಂಥ ಕಾರಣದಿಂದ ಆ ಉದ್ಯೋಗವನ್ನ, ಆ ಕಾಯಕವನ್ನ ಅವರು ಆಯ್ಕೆ ಮಾಡ್ಕೊಳ್ಬೋದು. ಅದಕ್ಕೆ ತಕ್ಕಾಗಿ ಸಂಬಂಧಪಟ್ಟಂಥ ಸ್ಕೂಲ್ಗಳು ಕೂಡ ಇದ್ದಾವೆ, ವೇದ ಪಾಠಶಾಲೆಗಳು. ಅಲ್ಲೋಗ್ಬಿಟ್ಟು ಪಾಠವನ್ನ ತಿಳ್ಕೊಂಡು, ಶಿಕ್ಷಣವನ್ನ ತಿಳ್ಕೊಂಡು, ಮಂತ್ರ ಶ್ಲೋಕಗಳನ್ನ ತಿಳ್ಕೊಂಡು, ವಿಧಿವಿಧಾನವನ್ನ ತಿಳ್ಕೊಂಡು ಏನ್ ಮಾಡ್ಬೋದು, ಬ್ರಾಹ್ಮಣರಾಗಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಬ್ರಾಹ್ಮಣರು ಕುಖವಂಶಾವಳಿ ಅಂತಂದ್ರೆ ಏನು? ಶಾರೀರಿಕವಾಗಿ ಬ್ರಾಹ್ಮಣ ಸಂಸಾರದಲ್ಲಿ, ಪರಿವಾರದಲ್ಲಿ ಅವರೇನ್ ಮಾಡ್ತಾರೆ, ಸ್ಥೂಲವಾದಂಥ ಶಾರೀರಿಕ ಜನ್ಮವನ್ನ ಪಡ್ಕೊಳ್ತಾರೆ. ಜನ್ಮತಃ ಅವರು ಬ್ರಾಹ್ಮಣರಿರ್ತಾರೆ. ನಾನು ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ನೋಡಿದ್ದೇನೆ, ನಮ್ಮ ಕಡೆ, ನಿಮ್ಮ ಕಡೆಗೇನೋ ಗೊತ್ತಿಲ್ಲ, ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ್ದಾರೆ ಅಂತ ತಿಳ್ಕೊಳ್ಳಿ, ಏನ ಅವ್ರು ಇಂಜಿನಿಯರ್ ಆಗಿಲ್ಲ, ಡಾಕ್ಟರ್ ಆಗಲಿ, ಎಲ್ಲಿ ಆದ್ರೂ ಕೂಡ ಈ ದಕ್ಷಿಣೆ ಕೊಡಬೇಕಾಗಿ ಬಂದಾಗ ಬ್ರಾಹ್ಮಣರಾಗ್ಬಿಡ್ತಾವ. ಪೂಜೆ ಮಾಡದೇ ಇರ್ಲಿ, ಸರಿನಾ? ಪೂಜೆ ಮಾಡ್ಲಿಕ್ಕೆ ಬರ್ದಿದ್ರು ಕೂಡ ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ, ಕೆಲವೊಂದು ಕಾರ್ಯಕ್ರಮಕ್ಕೆ, ಶ್ರಾದ್ದಕ್ಕೆ,
ಇದಕ್ಕೆಲ್ಲ ಏನಾಗತ್ತೆ ಅಂದ್ರೆ 10 ಜನ ಬ್ರಾಹ್ಮಣರು ಬೇಕು, 15 ಜನ ಬ್ರಾಹ್ಮಣರು ಬೇಕು, ಅಷ್ಟು ಜನರಿಗೆ ದಾನ ಕೊಡಬೇಕು ಅಂತ ಶ್ರೀಮಂತಿಕೆಯ ಅನುಸಾರದಲ್ಲಿ ಬ್ರಾಹ್ಮಣರು ಏನ್ ಮಾಡ್ತಾರೆ, ತಮ್ಮಲ್ಲಿರುವಂಥ ಭಕ್ತರಿಗೆ ಸಲಹೆ ಸೂಚನೆಯನ್ನು ಕೊಡ್ತಾರೆ. ಬ್ರಾಹ್ಮಣರಲ್ಲಿ ಕರ್ಕೊಂಡ್ಬರೋದು, ಬ್ರಾಹ್ಮಣರ ಮನೆಯಲ್ಲಿ ಅವ್ರ ಜನ್ಮ ತಗೊಂಡ್ರೆ ಸಾಕು. ಓಕೆನಾ? ಅದು ಬ್ರಾಹ್ಮಣರ ಮನೆಯಲ್ಲಿ ಯಾರಾದರೂ ಮಹಿಳೆ ಮದುವೆ ಆಗ್ಬಿಟ್ಟು ಬಂದ್ರೆ ಬ್ರಾಹ್ಮಣರ ಪತ್ನಿ ಅವರಿಗೂ ಕೂಡ ಏನಿದೆ, ದಕ್ಷಿಣೆ ತೆಗೆದುಕೊಳ್ಳಿಕ್ಕೆ, ಉಡುಗೊರೆ ತೆಗೆದುಕೊಳ್ಳಿಕ್ಕೆ ಏನಿದೆ, ಅವಕಾಶ ಇದೆ. ಬ್ರಾಹ್ಮಣ ಮನೆಯಲ್ಲಿ ಜನ್ಮ ತೆಗೆದುಕೊಂಡಿರುವಂತ ಒಂದು ಹೆಣ್ಣು ಮಗು, ಅವರನ್ನು ಕೂಡ ಬ್ರಾಹ್ಮಣ ಅಂತ ಹೇಳ್ತಾರೆ. ಅವರಿಗೂ ಕೂಡ ಆ ಒಂದು ಪೋಸ್ಟ್ ಅವಕಾಶ ಇದೆ. ಅದಕ್ಕಾಗಿ ಅವರೆಲ್ಲರೂ ಶಾರೀರಿಕವಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಸರಿ, ಹಾಗೆ ನಾನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿಲ್ಲಪ್ಪ, ನಾನು ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಹೀಗೆ ಮತ್ತೆ ವೇದಶಾಸ್ತ್ರ ವೇದ ಪಾಠಶಾಲೆಗೆ ಹೋಗಿ ಅಲ್ಲಿ ಶಿಕ್ಷಣವನ್ನ ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಶಿಕ್ಷಣವನ್ನ ಪಡ್ಕೊಂಡು ಒಳ್ಳೆ ಬ್ರಾಹ್ಮಣರ ಹತ್ರ ಇದ್ದು ಅನುಭವಗಳಾಗಿ ನೀವು ಕೂಡ ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಇದೆ, ಅವರವರ ಒಂದು ಧರ್ಮದಲ್ಲಿ ಅವರಿಗೆ ಆ ಆಯ್ಕೆ ಇದ್ದಾಗ. ಆದರೆ ಬ್ರಾಹ್ಮಣತ್ವದ ನಿಯಮವನ್ನು ಫಾಲೋ ಮಾಡಬೇಕಾಗ್ತದೆ. ಯಾವುದು? ನೀವು ಬ್ರಾಹ್ಮಣ ಆದ್ಮೇಲೆ ನಾನ್ ವೆಜ್ ತಿನ್ನುವಂಗಿಲ್ಲ, ಡ್ರಿಂಕ್ಸ್ ಮಾಡುವಂಗಿಲ್ಲ, ಯಾವುದೋ ಹೋಟೆಲ್ ಹೋಗ್ಬಿಟ್ಟು ಊಟ ಮಾಡುವಂಗಿಲ್ಲ. ನಮ್ಮಲ್ಲೂ ಕೂಡ ಬ್ರಹ್ಮೋಪದೇಶ ಅಂತ ಮಾಡ್ತಾರೆ. ಆವಾಗ ಬ್ರಾಹ್ಮಣರು ಹೇಳ್ತಾರೆ, ನೋಡಪ್ಪ, ಇಲ್ಲಿವರೆಗೆ ನೀನು ಬಾಲಕನಾಗಿದ್ದೆ, ಎಲ್ಲಿ ಬೇಕಾದ್ರೂ ಹೋದೆ, ತಿಂದೆ, ಮಾಡಿದೆ, ಎಲ್ಲ ಆಗತ್ತೆ. ಆದರೆ ಇನ್ಮೇಲೆ ನೀನು ಬ್ರಾಹ್ಮಣನಾಗುವಂಥ ಕಾರಣ ಅಂದರೆ ಬ್ರಾಹ್ಮಣನಾಗುವಂಥ ಮೊದಲು ದೇವಸ್ಥಾನಕ್ಕೆ ಹೋಗ್ತಾರೆ, ತಮ್ಮ ಮನೆಯಲ್ಲಿರುವಂತಹ ದೇವರಿಗೆ ಪೂಜೆಯನ್ನ ಮಾಡ್ತಾರೆ. ಆದರೆ ಬ್ರಾಹ್ಮಣತ್ವ ಬ್ರಹ್ಮ ಉಪದೇಶವನ್ನ ಕೊಟ್ಟ ನಂತರ ಅವರು ಸಂಧ್ಯಾ ವಂದನೆ ಮಾಡಬೇಕಾಗ್ತದೆ. ಅವರಿಗೆ ಒಂದು ಜನಿವಾರವನ್ನ ಹಾಕ್ತಾರೆ, 3 ಎಳೆ. ಮನಸ ವಾಚ ಕರ್ಮಣ ತನು ಮನ ಧನದಿಂದ ನಾನು ಪವಿತ್ರನಾಗಿರ್ತೇನೆ ಹೇಳುವುದರ ಒಂದು ನೆನಪಿನ ಅರ್ಥ ಅದು. ಸರಿ. ಹಾಗೆ ಬ್ರಹ್ಮೋಪದೇಶವನ್ನ ಕೊಡಬೇಕಾದ ಹೇಳ್ತಾರೆ, ನೀನು ನಿನ್ಕಿಂತ ಲೋ ಕಾಸ್ಟ್ ಅವರ ಮನೆಗೆ ಹೋಗ್ಬಿಟ್ಟು ನೀನು ಊಟ ತಿಂಡಿ ಮಾಡಬಾರ್ದು, ಹೋಟೆಲ್ ಹೋಗ್ಬಿಟ್ಟು ತಿನ್ನಬಾರ್ದು, ಬೇರೆಯವರು ಕೆಟ್ಟದನ್ನ ಬಯಸಬಾರ್ದು, ದಿನಕ್ಕೆ 3 ಹೊತ್ತು ಸಂಧ್ಯಾ ವಂದನೆ ಸಹಿತ ದೇವರ ಪೂಜೆಯನ್ನ ಮಾಡಬೇಕು. ಹೀಗೆ ಆ ಬ್ರಹ್ಮೋಪದೇಶವನ್ನ ಮಾಡಿದ ಮೇಲೆ ಆ ಬ್ರಾಹ್ಮಣನಿಗೆ ಕೆಲವೊಂದು ಕಟ್ಟಪ್ಪಣೆಗಳು, ನಿಯಮಗಳು, ಕಾನೂನುಗಳು ಅಳವಡಿಕೆ ಆಗ್ತವೆ. ಹಳೆ ಕಾಲದಲ್ಲಿ ಬ್ರಾಹ್ಮಣರು ಶರ್ಟು ಕೂಡ ಹಾಕೋತಿರ್ಲಿಲ್ಲ. ಈಗ ಸಾಧು ಸನ್ಯಾಸಿಗಳಿದ್ದಲ್ಲ, ಅದೇ ರೀತಿ ಮೈ ಮೇಲೆ ಒಂದು ಟವೆಲನ್ನು, ಶಾಲನ್ನು ಏನೋ ಹೊಸ್ಕೊಳ್ತಿದ್ರು, ಮತ್ತು ಪಂಜಿ ಉಡ್ತಾ ಇದ್ರು, ಜುಟ್ಟು ಬಿಡ್ತಾ ಇದ್ರು, ನಾಮವನ್ನು ಹಾಕ್ಕೊಳ್ತಾ ಇದ್ರು. ಯಾರ್ದೋ ಮನೆಗೆ ಹೋದರೆ ಅಂದ್ರೆ ಅವರ ಒಂದು ಕಾಸ್ಟ್ ಇದೆಯಲ್ಲ, ಅದಕ್ಕಿಂತ ಲೋ ಕಾಸ್ಟ್ ಮನೆಗೆ ಹೋದ್ರು ಊಟನೂ ಕೂಡ ಮಾಡ್ತಿರ್ಲಿಲ್ಲ. ಅದು ಇವಾಗ ಸಂಪ್ರದಾಯಗಳು ಚೇಂಜ್ ಆಗಿದ್ದಾವೆ, ಜುಟ್ಟು ಬಿಡ್ತಾ ಇಲ್ಲ, ಪ್ಯಾಂಟ್ ಶರ್ಟ್ ಹಾಕೊಳ್ತಿದ್ದಾರೆ. ಅವರಿಗೆ ಶ್ಲೋಕ ಬರೆದಿದ್ದು ಕೂಡ ಟೇಪ್ ರೆಕಾರ್ಡ್ ಹಾಕ್ಬಿಟ್ಟು ಶ್ಲೋಕವನ್ನು ಹೇಳ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋರು ಇದ್ದಾರೆ ಅಲ್ವಾ. ಆನ್ಲೈನಲ್ಲಿ ಮಾಡೋರು ಕೂಡ ಇದ್ದಾರೆ. ನೀವು ಆನ್ಲೈನ್ ಜಾಯಿನ್ ಆಗಿ ನಾವಿಲ್ಲಿ ಪೂಜೆ ಮಾಡ್ತೀವಿ, ಪ್ರಸಾದ ಕಳಿಸ್ಕೊಡ್ತೀವಿ. ಅಂದ್ರೆ ಸಮಯದ ಅನುಸಾರ ಈ ವಿಧಿವಿಧಾನಗಳು ಚೇಂಜ್ ಆಗಿದ್ದಾವೆ. ಆದ್ಮೇಲೆ ಅವರು ಕೂಡ ಬ್ರಾಹ್ಮಣರೇ. ಹೇಳ್ತಾರೆ, ಆ ಬ್ರಾಹ್ಮಣರ ಮೂಲಕ ಭಕ್ತಿ ಮಾರ್ಗದಲ್ಲಿ ಭಕ್ತರ ಫಲವನ್ನ ಕೊಡುವಂಥವನು ನಾನೇನೆ. ಬೆಳಿಗ್ಗೆ ಅಮೃತ ವೇಳೆ ಆದ್ಮೇಲೆ ಭಕ್ತರ ಇಷ್ಟವನ್ನ ಪೂರ್ಣ ಮಾಡ್ಲಿಕ್ಕೆ ಹೋಗ್ತೇನೆ, ಅವಾಗ ಆ ಬ್ರಾಹ್ಮಣರನ್ನು ನಾನು ಸಾಧನವಾಗಿ ಇಟ್ಕೊಳ್ತೇನೆ. ಈ ಸಾಧು ಸನ್ಯಾಸಿಗಳಿರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಅವರು ಸಪ್ರೇಟಾಗಿ ತಪಸ್ಸನ್ನ ಮಾಡ್ತಾರೆ. ವೈಯಕ್ತಿಕವಾಗಿ ಮಾಡುವಂತ ಸಾಧನೆಗಳು ಹೆಚ್ಚಿಗೆ. ಆದರೆ ಬ್ರಾಹ್ಮಣರಾದವ್ರು ಏನು ಪೂಜೆಯನ್ನ ಮಾಡ್ತಾರೋ ಅದು ಭಕ್ತನಿಗೋಸ್ಕರ, ಒಂದು ವ್ಯಕ್ತಿಗೋಸ್ಕರ ಮಾಡ್ತಾ ಇರ್ತಾರೆ. ಇದು ಕುಕ ವಂಶಾವಳಿ ಬ್ರಾಹ್ಮಣರು. ಈಗ ಹೇಳ್ತಾರೆ ಮುಖವಂಶಾವಳಿ ಬ್ರಾಹ್ಮಣರು ಅಂದ್ರೆ ಯಾರು? ಸಂಗಮ ಯುಗದಲ್ಲಿ ಪರಮಾತ್ಮನ ಜ್ಞಾನವನ್ನ ಬ್ರಹ್ಮ ಬಾಬಾರವರ ಮುಖ ಅರವಿಂದದ ಮೂಲಕ ಯಾರು ಪಡ್ಕೊಂಡಿದ್ದಾರೋ. ಕೇಳ್ಬೋದು, ಆ ಬ್ರಹ್ಮ ಬಾಬಾ ನೋಡೇ ಇಲ್ವಲ್ಲ, ಬ್ರಹ್ಮ ಬಾಬಾರ ಮುಖದಿಂದ ಜ್ಞಾನ ಕೇಳಿಲ್ವಲ್ಲ. ನೀವು ಮುಖದಿಂದ ಕೇಳಿದಿದ್ರು ಕೂಡ ಅವರು ಏನು ಮುಖದಿಂದ ಹೇಳಿದಾರೋ ಅದನ್ನೇ ಅಲ್ಲಿ ಬರ್ದಿದ್ದಿದೆ. ಯಾವುದಲ್ಲಿ? ಮುರಳಿಯಲ್ಲಿ. ಬ್ರಹ್ಮ ಬಾಬಾರ ಮುಖದಿಂದಾನೇ ಹೇಳಿರ್ಬೋದು, ಗುಲ್ಜಾರ್ ದಾದಿಯವರ ಮುಖದಿಂದಾನು ಹೇಳಿರ್ಬೋದು. ಅವ್ರು ಹೇಳಿರೋದನ್ನೇ ಅಲ್ಲಿ ಬರ್ದಿದ್ದಾರೆ ಬಿಟ್ಟರೆ ಅಲ್ಲಿ ಬೇರೆ ಏನೂ ಇಲ್ಲ. ಅದಕ್ಕಾಗಿ
ಯಾರು ಪ್ರಜಾಪಿತ ಬ್ರಹ್ಮಾರವರ ಜ್ಞಾನವನ್ನ ತಿಳಿದುಕೊಂಡು ಯಾರು ಬ್ರಾಹ್ಮಣತ್ವವನ್ನು ಸ್ವೀಕಾರ ಮಾಡಿದಾರೋ, ಬ್ರಾಹ್ಮಣತ್ವದಂತೆ ನಡೀತಾ ಇದ್ದಾರೋ ಅವರಿಗೆ ಹೇಳಲಾಗುತ್ತದೆ ಮುಖವಂಶಾವಳಿ ಬ್ರಾಹ್ಮಣರು. ಅಂದ್ರೆ ಭಗವಂತನ ಜ್ಞಾನದ ಮೂಲಕ ಅವರಿಗೆ ಜನ್ಮ ಆಗಿದೆ, ಆಮೇಲೆ ಅದು ವಂಶ ದೊಡ್ಡದಾಕೊಂಡು ಹೋಗ್ತಾ ಇದೆ ಅಂತ ಮುಖ ವಂಶಾವಳಿ ಬ್ರಾಹ್ಮಣರು. ಇಲ್ಲಿ ಒಂದು ವಿಷಯ, ರವಿ ಅಣ್ಣವ್ರೇನು ಹೇಳಿದ್ರು 33 ಕೋಟಿ ಬ್ರಾಹ್ಮಣರಿರ್ತಾರೆ. ಇಲ್ಲ, 33 ಕೋಟಿ ದೇವತೆಗಳು ಅಂತ ಹೇಳಿದ್ದಾರೆ. ಬಾಬನ್ ಮುರಳಿ ಸ್ಪಷ್ಟ ಇದೆ, 33 ಕೋಟಿ ದೇವತೆಗಂತ ಹೇಳಿದ್ದಾರೆ ಹೊರತು 33 ಕೋಟಿ ಬ್ರಾಹ್ಮಣರು ಅಂತ ಹೇಳಲಿಲ್ಲ. ಹಾಗಿದ್ರೆ ಬ್ರಾಹ್ಮಣರಿಗೂ ದೇವತೆಗಳಿಗೂ ಏನು ವ್ಯತ್ಯಾಸ, ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ನೋಡಿ, 850 ಕೋಟಿನೂ ಆತ್ಮಗಳು ಬ್ರಾಹ್ಮಣರಾಗಿರೋದಿಲ್ವಲ್ಲ. ಅವರಲ್ಲಿ ಕೆಲವರು ಮಾತ್ರ ಬ್ರಾಹ್ಮಣರಾಗಿರ್ತಾರೆ, ಉಳಿದವರೆಲ್ಲರೂ ಕೂಡ ಬ್ರಾಹ್ಮಣರಾಗೋದಿಲ್ಲ. ಸರಿ, ಬ್ರಾಹ್ಮಣರು ಅಂತಂದ್ರೆ ಯಾರು? ಆತ್ಮೀಯ ಬ್ರಾಹ್ಮಣರು ಯಾರು? ಈಗ ಹೇಳಿದಲ್ಲ ಅರ್ಥ ಹೇಳಿ. ಬ್ರಾಹ್ಮಣರು ಅಂತಂದ್ರೆ ಯಾರು? ಬ್ರಹ್ಮ ಬಾಬಾ ಅವ್ರು ಕೊಟ್ಟಿರೋ ಜ್ಞಾನನ ಯಾರು ಯಾರು ಈಶ್ವರನ ಜ್ಞಾನವನ್ನ ತಿಳ್ಕೊಂಡು ಜನ್ಮ ಪಡ್ಕೊಂಡಿರ್ತಾರೆ ಅವ್ರು ಬ್ರಾಹ್ಮಣರು. ತಿಳ್ಕೊಂಡವ್ರು ಮಾತ್ರ ಬ್ರಾಹ್ಮಣರಲ್ಲ. ಪಾಲನೆ ಮಾಡೋರು ಅಲ್ಲ, ಪಾಲನೆ ಮಾಡೋರೆಲ್ಲ ಬ್ರಾಹ್ಮಣರಲ್ಲ, ತಿಳ್ಕೊಂಡವರೆಲ್ಲ ಬ್ರಾಹ್ಮಣರಲ್ಲ. ಬ್ರಾಹ್ಮಣರು ಅಂದ್ರೆ ಯಾರು? ಇತರರ ಸಮಸ್ಯೆಗಳನ್ನ ಬೇರೆಯವರ ಸಮಸ್ಯೆಯನ್ನು ದೂರ ಮಾಡುವಂತವ್ರು. ನಿಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಿದ್ರೆ ನೀವು ಬ್ರಾಹ್ಮಣರಲ್ಲ. ನೀವ್ಯಾರು? ನಿಮಗಾಗಿ ನಿಮ್ಮ ವೈಯಕ್ತಿಕವಾಗಿ ನೀವು ಪೂಜೆ ಮಾಡಿದ್ರೆ ನೀವು ಭಕ್ತರೇ ಹೊರತು ನೀವು ಬ್ರಾಹ್ಮಣರಲ್ಲ ಆತ್ಮೀಯರೇ. ಈಗಲೂ ಕೂಡ ಭಗವಂತ ನನಗೆ ಶಾಂತಿ ಕೊಡು, ಭಗವಂತ ನನಗೆ ಸಮಸ್ಯೆಯನ್ನು ದೂರ ಮಾಡು, ನನ್ನ ಕಷ್ಟವನ್ನ ದೂರ ಮಾಡು, ನನ್ನ ಪತಿಗೆ ಸರಿ ಮಾಡು, ನನ್ನ ಮಕ್ಕಳಿಗೆ ಸರಿ ಮಾಡು ಅಂತಂದ್ರೆ ನೀವು ಬ್ರಾಹ್ಮಣರು ಹೌದೋ ಅಲ್ವೋ? ಅಲ್ಲ. ಅಲ್ಲ. ಬ್ರಾಹ್ಮಣರು ಯಾವರು? ಬೇರೆಯವರಿಗೆ ಸಹಾಯ ಮಾಡಬೇಕು, ಬೇರೆಯವರಿಗೆ ಈಶ್ವರ ಜ್ಞಾನವನ್ನ ಕೊಡಬೇಕು. ಯಾವುದೇ ರೀತಿ ಬೇರೆಯವರು ಬಾಬನ ಮಗುವಾಗಲಿಕ್ಕೆ ನೀವು ಸಹಯೋಗವನ್ನು ಕೊಡಬೇಕಾಗತ್ತೆ. ಮನಸ್ಸ ವಾಚ ಕರ್ಮಣ ತನು ಮನಧನದಿಂದ ಬೇರೆಯವರ ಸಂಕಷ್ಟಗಳಿಗೆ ದೂರ ಆಗ್ಲಿಕ್ಕೆ ನೀವು ನಿಮಿತ್ತರಾದ್ರೆ, ಬೇರೆಯವರ ತೊಂದರೆಯನ್ನು ದೂರ ಮಾಡಿದ್ರೆ, ತಪಸ್ಸಿನ ಮೂಲಕ ಇರಬಹುದು, ದೃಷ್ಟಿಯ ಮೂಲಕ ಇರಬಹುದು, ಮಾತಿನ ಮೂಲಕ ಇರಬಹುದು, ಸಂಕಲ್ಪದ ಮೂಲಕ ಇರಬಹುದು, ಟೋಲಿಯ ಮೂಲಕ ಇರಬಹುದು. ಬಾಬಾ ಏನ್ ಹೇಳ್ತಾರೆ, ಮಕ್ಕಳಿಗೆ 7 days ಕೋರ್ಸ್ ತಗೊಂಡವರು ಕೂಡ ಏನಾಗ್ಬಿಡ್ತಾರೆ, 33 ಕೋಟಿಯಲ್ಲಿ ಬಂದ್ಬಿಡ್ತಾರೆ ಅಲ್ವಾ? 7 days ಕೋರ್ಸ್ ತಗೊಂಡ ತಕ್ಷಣ ಬೇರೆ ಜ್ಞಾನ ಹೇಳಲಿಕ್ಕೆ ಶುರು ಮಾಡ್ಬಿಡ್ತೀವ? ಇಲ್ಲ ತಾನೇ? ಅಂತಂದ್ರೆ ಬೇರೆಯವರ ಕಷ್ಟವನ್ನ ದೂರ ಮಾಡ್ಲಿಕ್ಕೆ ನೀವು ನಿಮಿತ್ತರಾದರೆ ಮಾತ್ರ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ? ಬ್ರಾಹ್ಮಣರು. ಲೌಕಿಕದಲ್ಲಿ ಎಲ್ಲಾ ಬ್ರಾಹ್ಮಣರು ಎಲ್ಲಾ ರೀತಿ ಪೂಜೆ ಮಾಡ್ತಾರಾ? ಇಲ್ಲ. ಕೆಲವರು ಶ್ರಾದ್ದ ಮಾಡೋರು ಮಾತ್ರ ಇರ್ತಾರೆ, ಕೆಲವರು ಸತ್ಯನಾರಾಯಣ ಕಥೆ ಮಾತ್ರ ಮಾಡೋರು ಇರ್ತಾರೆ, ಕೆಲವರು ಪೂಜೆ ಮಾಡೋರು ಮಾತ್ರ ಇರ್ತಾರೆ. ಕೆಲವು ಬ್ರಾಹ್ಮಣರಿಗೆ ಮಂತ್ರ ಬರೋದಿಲ್ಲ, ಆದ್ರೆ ಪೂರ್ವಭಾವಿ ತಯಾರಿ ಮಾಡುವಂಥವ್ರು ಇರ್ತಾರೆ. ಅಲ್ಲಿ ಸಾರಿಸುವಂಥದ್ದು, ಸ್ವಚ್ಛ ಮಾಡುವಂಥದ್ದು, ಇಟ್ಕಿ ತಂದಿಡೋದು, ಮರಳು ತಂದಿಡೋದು, ಹೋಮಕ್ಕೆ ಬೇಕಾದ ವ್ಯವಸ್ಥೆಯನ್ನು ರೆಡಿ ಮಾಡೋದು, ಅವರಿಗೂ ಬ್ರಾಹ್ಮಣರು ಅಂತ ಹೇಳ್ತಾರೆ. ಸಹಿಗೂ ಕೊಡುವಂಥವ್ರು. ಹಾಗೆ ಯಜ್ಞದಲ್ಲೂ ಕೂಡ ಏನಾಗ್ತದೆ, ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದೆಲ್ಲ ಸೇವೆ ಇರ್ತದೆ ತಾನೇ. ಅವರು ಕೂಡ ಬ್ರಾಹ್ಮಣರೇ, ಆದ್ರೆ ಅವರು ಬೇರೆಯವರಿಗೆ ಸಂದೇಶವನ್ನ ಕೊಡೋದಿಲ್ಲ, ಸ್ಥೂಲವಾದ ಸೇವೆಯನ್ನ ಮಾಡ್ತಾರೆ. ಓಕೆ, ಸ್ಥೂಲ ಸೇವೆ ಮಾಡ್ತಾ ಮಾಡ್ತಾ ಅವರು ತಪಸ್ಸನ್ನ ಮಾಡ್ತಿದ್ದಾರೆ, ಬೇರೆಯವರಿಗೆ ಸಕಾಶನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರು ಬ್ರಾಹ್ಮಣರು ಹೌದು. ಜ್ಞಾನನೇ ಹೇಳಲೇಬೇಕು ಅಂತ ಬಿಟ್ಟು ಏನು ಕಂಡೀಷನ್ ಇಲ್ಲ. ಜ್ಞಾನ ಹೇಳೋರು ಮಾತ್ರ ಬ್ರಾಹ್ಮಣರು ಅಂತಲ್ಲ, ಆದರೆ ಭಗವಂತನ ಶಕ್ತಿಯನ್ನ ಬೇರೆಯವರ ಕಲ್ಯಾಣಕ್ಕೋಸ್ಕರ ಯಾರು ಉಪಯೋಗ ಮಾಡಿಕೊಳ್ಳಿಕ್ಕೆ ನಿಮಿತ್ತರಾಗ್ತಾರೋ, ಆ ಮೂಲಕ ಅವರ ಕಷ್ಟಗಳು ದೂರವಾದಾಗ ಅವರಿಗೆ ಬ್ರಾಹ್ಮಣರು ಅಂತ ಹೇಳ್ತಾರೆ. ಅಂದ್ಮೇಲೆ ಆದ್ಮೇಲೆ ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ, ನಾವಿನ್ನು ಬ್ರಾಹ್ಮಣರು ಆಗಿದ್ದೀವೋ ಆಗಿಲ್ವೋ, ಕೇವಲ ಮಕ್ಕಳಾಗಿದ್ದೀವೋ ಅಥವಾ ಬ್ರಾಹ್ಮಣರಾಗಿದ್ದೀವೋ. ಆದ್ಮೇಲೆ ಬ್ರಾಹ್ಮಣರ ಕುಟುಂಬದಲ್ಲಿ ಮಕ್ಕಳು ಇರ್ತಾರೋ ಇರಲ್ವೋ? ಸರಿ, ಆ ಮಕ್ಕಳು ಹುಟ್ಟಿದ ತಕ್ಷಣದಲ್ಲಿ ಸಣ್ಣ ವಯಸ್ಸಿನಲ್ಲಿ ಅವ್ರು ಪೂಜೆ ಮಾಡ್ಲಿಕ್ಕೆ ಹೋಗ್ತಾರಾ?
ಇಲ್ಲ. ಹಾಗಂತ ಬ್ರಾಹ್ಮಣದಿಂದ ಬಂದಿರುವಂತ ದಕ್ಷಿಣೆ ಮತ್ತು ಆಹಾರವನ್ನು ಅವ್ರು ಸ್ವೀಕಾರ ಮಾಡ್ತಾರೆ, ಅನುಭವಿಸ್ತಾರೆ. ಆದ್ರೆ ಅವ್ರು ಪೂಜೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ? ತಿಳ್ಕೊಂಡು ಅಷ್ಟಿನ್ನು ಅವರು ರೆಡಿ ಆಗಿಲ್ಲ. ಅವ್ರು ಮಿನಿಮಮ್ ಎಜುಕೇಶನ್ ಮುಗಿಸ್ಬೇಕು, ಆಮೇಲೆ ಇದಕ್ಕೆ ಸಂಬಂಧಪಟ್ಟ 4 ವರ್ಷ 5 ವರ್ಷ 7 ವರ್ಷ ಶಿಕ್ಷಣವನ್ನು ಮುಗಿಸ್ಬೇಕು, ಆಮೇಲೆ ಸಮಾಜ ಅವರಿಗೆ ಅಧಿಕಾರವನ್ನ ಕೊಡ್ತಾರೆ ಪೂಜೆ ಮಾಡ್ಲಿಕ್ಕೆ. ಹೌದಾ? ಬ್ರಾಹ್ಮಣತ್ವವನ್ನು ಕಲ್ತದ ಮೇಲೆ ತಾನು ದೇವಸ್ಥಾನಕ್ಕೆ ಅವರಿಗೆ ಅರ್ಚಕರನ್ನಾಗಿ ಒಂದು ಫಿಕ್ಸ್ ಮಾಡ್ತಾರೆ. ಬ್ರಾಹ್ಮಣರಿದ್ರು ಕೂಡ ಬೇರೆ ಬೇರೆಯವರಿಗೆ ಅವರವರ ಯೋಗ್ಯತೆ ಅನುಸಾರದಲ್ಲಿ ಸಂಬಳನೂ ಕೂಡ ಏನಿರ್ತದೆ, ಬೇರೆ ಬೇರೆನೇ ಇರುತ್ತಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ ನೋಡಿ, ನಿನ್ನೆ ಮುರಳಿಲಿ ಬಾಬಾ ಹೇಳ್ತಾರೆ, ಅತಿರಥ ಮಹಾರಥರು, ಕಮಾಂಡರ್ ಇದ್ದಾರೆ, ಕಮಾಂಡರ್ ಇನ್ ಚೀಫ್ ಇದ್ದಾರೆ, ಕ್ಯಾಪ್ಟನ್ ಇದ್ದಾರೆ, ಆಮೇಲೆ ಸೋಲ್ಜರ್ಸ್ ಸೈನಿಕರಿದ್ದಾರೆ, ಬೇರೆ ಬೇರೆ ಲೆವೆಲ್ ಅವರು ಇದ್ದಾರೆ. ಲೌಕಿಕದಲ್ಲೂ ಇದ್ದಾರೆ, ಇಲ್ಲೂ ಕೂಡ ಇದ್ದಾರೆ. ನೀವು ಅತಿರಥ ಮಹಾರಥರು ಯಾರಿದ್ದೀರಿ, ಕುದುರೆ ಸವಾರ ಯಾರಿದ್ದೀರಿ, ಯಾರು ರಥಿಗಳಿದ್ದೀರಿ, ನೀವೆಲ್ಲರೂ ಕೂತ್ಕೊಂಡು ಕಾಲಾಳುಗಳು. ವಿಶ್ವ ಕಲ್ಯಾಣವನ್ನು ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡಿ ಅಂತ ಹೇಳಿದ್ರು ಅಲ್ವಾ? ಹಾಗೆ ವೆರೈಟಿ ಸೇವೆಯನ್ನ ಮಾಡಲಿಕ್ಕೆ ಯಾರು ನಿಮಿತ್ತರಾಗ್ತಾರೋ, ಪ್ರತಿದಿನ ಮಾಡ್ತಾರೋ, ಸಾಧನೆಯನ್ನ ಮಾಡ್ತಾರೋ, ಅವರು ಮಾತ್ರ ಯಾರು? ಬ್ರಾಹ್ಮಣರು. ಉಳಿದವರೆಲ್ಲ ಯಾರು? ಈಗ ನಾನು ಬ್ರಾಹ್ಮಣನಾಗಿಲ್ಲಪ್ಪ, ಈಶ್ವರ ಜ್ಞಾನ ಮಾತ್ರ ನನ್ನ ಹತ್ರ ಇದೆ, ಈಶ್ವರ ಜ್ಞಾನವನ್ನು ನಾನು ಪಾಲನೆ ಮಾಡ್ತಿದ್ದಾನೆ, ನನ್ನ ವೈಯಕ್ತಿಕ ವಿಷಯಕ್ಕೋಸ್ಕರ ಮಾತ್ರ ಬಾಬಾನ ಉಪಯೋಗ ಮಾಡ್ಕೊಳ್ತಿದ್ದೇನೆ. ಬಾಬಾ ಆಟೋ ಕೊಡು, ಬಾಬಾ ಆಟೋ ಕೊಟ್ಟರು, ಬಾಬಾ ನನ್ನ ಮಗಳ ಮದುವೆ ಮಾಡು, ಬಾಬಾ ಮಾಡಿದ್ರು. ವೈಯಕ್ತಿಕ ವಿಷಯಕ್ಕೋಸ್ಕರ ಮಾತ್ರ ನೀವು ಬಾಬಾನ ಉಪಯೋಗ ಮಾಡ್ಕೊಂಡ್ರೆ ನೀವ್ಯಾರು? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಪಾಲನೆ ಪಡ್ಕೊಂತ ಇದೀವಿ, ಬಾಬಾಯಿಂದ ಪಾಲನೆನ ಪಡ್ಕೊಂತ ಇದೀವಿ, ಇನ್ನು ಮಕ್ಕಳಾಗಿದ್ದೀವಿ. ಅವ್ರಿಗೆ ಏನ್ ಹೇಳ್ತಾರೆ? ಸ್ಟೂಡೆಂಟ್. ಬ್ರಹ್ಮ ಕುಮಾರ ಕುಮಾರಿ. ಸ್ಟೂಡೆಂಟ್ ಅಂದ್ರೆ ವಿದ್ಯಾರ್ಥಿ. ಅರ್ಥ ಆಯ್ತಾ? ಬ್ರಹ್ಮ ಕುಮಾರ ಕುಮಾರಿ ಅಂದ್ರೆ ಬ್ರಹ್ಮನ ಮಕ್ಕಳು. ಅಣ್ಣಂದಿರಿದ್ರು ಕುಮಾರ, ಅಕ್ಕಂದಿರಿದ್ರೆ ಕುಮಾರಿ. ಅಂದ್ರೆ ಆ ಬ್ರಹ್ಮ ಕುಮಾರ ಕುಮಾರಿಯರಿಗೆ ತಂದೆಯ ಆಸ್ತಿಗೇನಿದೆ? ಅಧಿಕಾರ ಇದೆ. ತಂದೆ ತಗೊಂಡು ಬಂದಿರುವಂತ ಊಟ ತಿಂಡಿ ದಕ್ಷಿಣೆ ತಿನ್ಲಿಕ್ಕೆ ಅಧಿಕಾರ ಇದೆ. ಅದ್ರ ಪೂಜೆ ಮಾಡ್ಲಿಕ್ಕೆ ಏನಿಲ್ಲ, ಅಧಿಕಾರ ಇಲ್ಲ. ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಬರೀ ಬ್ರಹ್ಮ ಕುಮಾರ ಕುಮಾರಿ ಆಗ್ಬಿಟ್ಟು ಸ್ವಾಹ ಮಾಡ್ತಾ ಇದ್ದೀರೋ ಅಥವಾ ಬ್ರಾಹ್ಮಣತ್ವದ ಪರ್ಮಿಷನ್ ಬಾಬಾ ನಿಮ್ಗೆ ಏನಾದ್ರು ಕೊಟ್ಟಿದಾರೋ ಅದು ಸಾಧನೆ ಮಾಡ್ತಾ ಇದ್ದೀರೋ? ಬೇರೆಯವ್ರಿಗೆ ಯೋಗ ಮಾಡಿಸುವಂಥದ್ದಾಗ್ಲಿ, ಯೋಗ ಮಾಡುವಂತಾಗ್ಲಿ, ಜ್ಞಾನ ತಿಳಿಸುವಂಥದ್ದಾಗ್ಲಿ, ಬೇರೆಯವ್ರಿಗೆ ಸಂದೇಶ ಕೊಡುವಂಥದ್ದಾಗ್ಲಿ ಮಾಡ್ತಾ ಇದ್ದೀರೋ ಅಥವಾ ಪಾಪ ನನಗೊಬ್ಬರಿಗೆ ಸಾಕಪ್ಪ ಅಂತ ಕೂತ್ಕೊಂಡಿದ್ದೀರೋ? ಹೇಳ್ತಾರೆ, ಯಾರು ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೋ ಅವರಿಗೆ ದಕ್ಷಿಣೆ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಯಾರಿಗೆ ಸಿಗ್ತದೆ? ಬ್ರಾಹ್ಮಣರಿಗೆ ಮಾತ್ರ ಸಿಗ್ತದೆ. ಅರ್ಥ ಆಯ್ತು? ಓಕೆ, ನಾವು ಯಜ್ಞಕ್ಕೆ ಧನ ಸೇವೆಯನ್ನ ಮಾಡ್ತೀವಿ, ನಾವು ಕೊಟ್ಟಿದ್ದೀವಿ ಅಷ್ಟೇ. ಆದರೆ ನಾವು ಈಶ್ವರಿ ಸೇವೆಯನ್ನ ಮಾಡ್ತಾ ಇದ್ದೀವಾ? ಈಶ್ವರಿ ಜ್ಞಾನವನ್ನ ಬೇರೆಗೆ ತಿಳಿಸ್ತಾ ಇದ್ದೇವಾ? ವಿಶ್ವಕ್ಕೆ ನಾವು ಕೊಡ್ತಾ ಇದ್ದೀವಾ? ಯಾಕಂದ್ರೆ ಆರಂಭದಲ್ಲಿ ನಾವು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಲ್ವಾ? ಧನ ಸೇವೆಯನ್ನು ಏನ್ ಮಾಡ್ತಿದ್ವಿ? ನಮ್ಮ ವೈಯಕ್ತಿಕ ವಿಷಯಕ್ಕೋಸ್ಕರ. ಓಕೆ, ನಾವು ಪ್ರತಿದಿನ ಸೆಂಟರಿಗೆ ಹೋಗ್ತೀವಿ, ಗುರುವಾರ ಭೋಗ ತಿಂತೀವಿ, ಅಲ್ಲಿರುವಂತ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ, ಚೇರ್ ಮೇಲೆ ಕೂತ್ಕೊಳ್ತೀವಿ. ಸರಿ, 1 ತಿಂಗಳಲ್ಲಿ ನೀವು 500 ರೂಪಾಯಿ ಭಂಡಾರದಲ್ಲಿ ಹಾಕಿದ್ರಿ, ಸೇವೆ ಮಾಡ್ದಂಗ ಆಯ್ತು ಆಗಿಲ್ವೋ? ಆಯ್ತು ಆಗಿಲ್ವ? ಇಲ್ಲ, ಯಾಕೆ? ಯಾಕೆ? ಇಲ್ಲ, ನಮ್ಗೋಸ್ಕರ ಅಂತ ಅಲ್ಲಿಗೆ ವಜಾ ಆಯ್ತಲ್ಲ. ಹೌದು ತಾನೆ? ನೀವೇನು ದುಡ್ಡು ಉಪಯೋಗ ಕೊಟ್ಟು ಮಾಡಿದಿರೋ ಅದಕ್ಕೆ ಖರ್ಚಾಯ್ತು ಹೊರತು ಬೇರೆ ಉಪಯೋಗಕ್ಕೋಸ್ಕರ ನೀವೇನು ಮಾಡಿಲ್ವಲ್ಲ. ಕೆಲವೊಂದ್ಸಲ ಸೆಂಟರ್ಗೆ ಹೋಗ್ಬಿಟ್ಟು ನಾವು 1,000 ರೂಪಾಯಿ ಖರ್ಚು ಮಾಡಿದ್ದಿರ್ತದೆ, ಬ್ರಹ್ಮ ಭೋಜನ ತಿಂದು ಅದು ತಿಂದು ಇದು ತಂದು. ಓಕೆ, ನೀವು 500 ರೂಪಾಯಿ ಕೊಟ್ಟರೆ ಪ್ಲಸ್ ಅಲ್ಲಿ ಬರ್ತಿರೋ ಮೈನಸ್ ಅಲ್ಲಿ ಬರ್ತಿರೋ? ಮೈನಸ್ ಅಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬಡವರ 1 ರೂಪಾಯಿ ಶ್ರೀಮಂತರ 1000ಕ್ಕೆ ಸಮಾನ. ಸರಿ, ನಿಮ್ಮ ಹತ್ರ ಹಣ ಕಡಿಮೆ ಇದ್ರು 1 ರೂಪಾಯಿ ಕೊಟ್ಟು ತಿನ್ಕೊಂಡು ಹೋದ್ರು ಏನು ತೊಂದರೆ ಇಲ್ಲ. ನಿಮ್ಮ ಹತ್ರ ಹಣ ಇಲ್ವಾ? ಅದೇ ಬಾಬನ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ಬೋದು? ಕಸ ಗುಡಿಸ್ಬೋದಲ್ವಾ?
ಪಾತ್ರೆ ತೊಳಿಬೋದಲ್ವಾ, ನೆಲ ಒರೆಸ್ಬೋದಲ್ವಾ? ಆ ಮೂಲಕ ನಿಮ್ಮ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡ್ಕೊಳಿಕ್ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ. ಹಾಗಿದ್ರೆ ಇಂಥವ್ರನ್ನ ಬ್ರಾಹ್ಮಣರು ಅಂತ ಹೇಳ್ತಾರ? ಬರೀ ಕೂತ್ಕೊಂಡು ತಿನ್ಕೊಂಡು ಹೋದವರು, ಏನು ಸಹಾಯ ಮಾಡದೇ ಇರೋರಿಗೆ ಬ್ರಾಹ್ಮಣರು ಅಂತ ಹೇಳ್ತಾರ? ಇಲ್ಲ. ಇಲ್ಲ ತಾನೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡಿ, ನೀವಿನ್ನು ಬ್ರಾಹ್ಮಣರು ಆಗಿದಿರೋ ಇಲ್ಲವೋ, ಅಥವಾ ನೀವಾಗಿದಿರೋ ಬಿಟ್ಟಿದಿರೋ ಹೇಳೋದಕ್ಕಿಂತ ಬಾಬಾ ನಿಮ್ಮನ್ನ ಮಾಡಿದಾರೋ ಇಲ್ವೋ. ನೋಡಿ, ತಮಗೆಲ್ಲ ಗೊತ್ತು, ಕೆಲವೊಂದು ಪವಿತ್ರತೆ ನಿಯಮವನ್ನ ಫಾಲೋ ಮಾಡಿದ್ರೆ ಮಾತ್ರ ಬಾಬಾ ಏನ್ ಮಾಡ್ತಾರೆ, ಯಜ್ಞದಲ್ಲಿ ಏನ್ ಮಾಡ್ತಾರೆ, ಭಂಡಾರದಲ್ಲಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಹೌದಾ? ನೀವು ಜ್ಞಾನವನ್ನ ಸರಿಯಾಗಿ ಹೇಳ್ತಾ ಹೋದ್ರೆ ಮಾತ್ರ ಬಾಬಾ ಏನ್ ಮಾಡ್ತಾರೆ, ಜ್ಞಾನ ಹೇಳಲಿಕ್ಕೆ ಅವಕಾಶ ಕೊಡ್ತಾರೆ. ಸರಿ, ನಿಮ್ಗೆ ಯೋಗ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೀರಿ, ಚೆನ್ನಾಗಿ ನಿದ್ರೆ ಮಾಡ್ತಿದ್ದೀರಿ, ಅವಾಗ ನಿಮ್ಗೆ ಯೋಗ ಮಾಡ್ಲಿಕ್ಕೆ ಅವಕಾಶ ಸಿಗತ್ತಾ? ಇಲ್ಲ. ಇಲ್ಲ. ಇಲ್ಲ ತಾನೆ. ಆ ಕ್ವಾಲಿಫಿಕೇಶನ್ಸ್ ಇದ್ದಾಗ ಮಾತ್ರ ಬಾಬಾ ನಿಮ್ಮನ್ನೇನ್ ಮಾಡ್ತಾರೆ, ಆ ಕಾರ್ಯಕ್ಕೆ ಉಪಯೋಗ ಮಾಡ್ತಾರಲ್ವಾ. ಎಷ್ಟೋ ಜನ ಹೇಳ್ತಾರಂತೆ, ಬಾಬಾ ನಾವು ಚೆನ್ನಾಗಿ ಕ್ಲಾಸ್ ಮಾಡ್ತೀವಿ, ನಮಗೂ ಕೂಡ ಅವಕಾಶ ಕೊಡಿ. ಹೇಳ್ತಾರೆ, ನೀವ್ ಏನ್ ಹೇಳಿದ್ರು ನನಗೂ ಗೊತ್ತಿದೆ, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರಿಗೆ ಯಾವ ಸ್ಟೇಜಲ್ಲಿ ಯಾವಾಗ ಕರ್ಕೊಂಡು ಹೋಗ್ಬೇಕು, ಯಾರ ಹತ್ರ ವಾಚಾ ಸೇವೆ ಮಾಡಬೇಕು, ಯಾರ ಹತ್ರ ಮನಸಾ ಸೇವೆ ಮಾಡಿಸ್ಬೇಕು, ಯಾವ ಸಮಯದಲ್ಲಿ ಯಾವ ಆತ್ಮನ ಉಪಯೋಗ ಮಾಡಬೇಕು, ಬಾಬನಿಗೆ ಗೊತ್ತಿದೆಯಲ್ವಾ. ಆ ಯೋಗ್ಯತೆ ಬಂದಾಗ್ಲೇನೆ ನಿಮ್ಮನ್ನು ನಾನು ಉಪಯೋಗ ಮಾಡ್ಕೊಳ್ತೇನೆ ಹೊರತು ಅದರ ಮೊದಲು ನಾನು ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಳಲ್ಲ. ಎಷ್ಟು ಜನ ಮಕ್ಕಳು ಇರ್ತಾರೆ, ನಾನು ಕೆಲಸ ಬಿಟ್ಬಿಡ್ತೇನೆ ಅಂತ. ನೀವು ಕೆಲಸ ಬಿಡಬಹುದು, ಆದರೆ ಯೋಗ್ಯ ಇದ್ರೆ ಮಾತ್ರ ನಿಮ್ಗೆ ಸೇವೆ ನಾನು ಉಪಯೋಗ ಮಾಡ್ಕೊಳ್ತೇನೆ. ಈ ಕಡೆ ಸೇವೆನೂ ಇಲ್ಲ, ಕೆಲಸವೂ ಇಲ್ಲ, ಅಂದ್ರೆ ಕೆಟ್ಟೋಗ್ಬಿಡ್ತದೆ. ಟೈಮ್ ಪಾಸ್ ಹೆಂಗ್ ಮಾಡೋದು? ಗೂಗಲ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಯೂಟ್ಯೂಬ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅಲ್ವಾ. ಅದಕ್ಕಾಗಿ ಹೇಳ್ತಾರೆ, ಒಂದು ಮುಖವಂಶಾವಳಿ, ಇನ್ನೊಂದು ಕುಖವಂಶಾವಳಿ. ಅಂದ್ರೆ ನಾವು ಭಗವಂತನ ಜ್ಞಾನದ ಮೂಲಕ ಬಾಬನ ಮಕ್ಕಳಾದ್ವಿ, ಬ್ರಹ್ಮಕುಮಾರ ಕುಮಾರಿಯರಾದ್ವಿ, ಆದರೆ ಬ್ರಾಹ್ಮಣತ್ವದ ಅಧಿಕಾರವನ್ನ, ಪೋಸ್ಟ್ ಅಂಡ್ ಪೊಸಿಷನ್ ಅನ್ನ ನಿಮ್ಗೆ ಕೊಟ್ಟಿದಾರ. ಇವಾಗ ಆರಂಭದಲ್ಲೂ ಕೂಡ ನಾವು ಬಾಬನ ಮಗು ಆದ ತಕ್ಷಣ ನನ್ನ ವೈಯಕ್ತಿಕ ಜೀವನದಲ್ಲಿ ಜ್ಞಾನ ಹೇಳಿಕ್ ಬಾಬಾ ಬಿಟ್ಟಿಲ್ಲ. ಫಸ್ಟಿಗೆ ಶುರು ಮಾಡೋದಿಲ್ಲಿ ಚಿತ್ರ ಪ್ರದರ್ಶನಿಯಲ್ಲಿ. ಚಿತ್ರ ಪ್ರದರ್ಶನ 7 days ಕೋರ್ಸ್ ಅನ್ನ 5 ನಿಮಿಷದಲ್ಲಿ ಮುಗಿಸ್ಬೇಕು, ಸರಿನಾ? ಆಮೇಲೆ ಬಾಬಾ ಏನ್ ಸ್ಟಾರ್ಟ್ ಮಾಡಿದ್ರು, ಒಬ್ಬೊಬ್ಬರಿಗೆ ಕೋರ್ಸ್ ಕೊಡೋದನ್ನ ಸ್ಟಾರ್ಟ್ ಮಾಡಿಸಿದ್ರು. ಆಮೇಲೆ ಏನ್ ಮಾಡಿದ್ರು, ಮುರ್ಳಿ ನುಡ್ಸ್ಲಿಕ್ಕೆ ಬೇರೆ ಬೇರೆ ಸೇವಾ ಕೇಂದ್ರ ಕಳಿಸಿದ್ರು. ಆಮೇಲೆ ಏನ್ ಮಾಡಿದ್ರು, ಬಟ್ಟಿ ಮಾಡ್ಸ್ಲಿಕ್ಕೆ ಕಳಿಸಿದ್ರು 2 ದಿನ 3 ದಿನ. ಆಮೇಲೆ ಏನ್ ಮಾಡಿದ್ರು, ಬೇರೆ ಬೇರೆ ರಾಜ್ಯಕ್ಕೆ ಕಳಿಸ್ಕೊಟ್ರು. ಆಮೇಲೆ ಏನ್ ಮಾಡಿದ್ರು, ಝೂಮ್ ರೆಡಿ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಯೂಟ್ಯೂಬ್ಗೆ ಕರ್ಕೊಟ್ರು ಅಲ್ವಾ. ಹೀಗೆ ಬೇರೆ 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 ಹಂತ ಇದೆಯಲ್ವಾ. ಆ ಹಂತವನ್ನು ದಾಡ್ತಾ ಹೋದಾಗ ಮುಂದಿನ ಹಂತಕ್ಕೆ ಬಾಬಾ ಏನು ಕೊಡ್ತಾ ಹೋಗ್ತಾರೆ, ಪ್ರಮೋಷನ್ ಅನ್ನ ಮಾಡಿಸ್ತಾರೆ. ಜ್ಞಾನದಲ್ಲಿರ್ಬೋದು, ಯೋಗದಲ್ಲಿರ್ಬೋದು, ಎಲ್ಲದಲ್ಲೂ ಕೂಡ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ಬಾಬನಿಂದ ಜ್ಞಾನವನ್ನ ಕೇಳಿ ನಿಮ್ಮ ಸ್ಟೇಜ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ತಾ ಹೋದಾಗ ಆವಾಗ ನಿಮ್ಗೆ ಏನಾಗ್ತದೆ, ಬಾಬಾ ನಿಮ್ಮಿಂದ ಹೆಚ್ಚಿನ ರೀತಿಯಲ್ಲಿ ಸೇವೆಗೆ ಉಪಯೋಗ ಮಾಡ್ಕೊಳ್ತಾರೆ. ಆವಾಗ ಹೆಚ್ಚಿನ ಜನರ ಸಮಸ್ಯೆಯನ್ನು ದೂರ ಮಾಡ್ಲಿಕ್ಕೆ ನೀವೇನಾಗ್ಬೋದು, ನಿಮಿತ್ತರಾಗ್ಬೋದು. ನಾವು ಚಿತ್ರ ಪ್ರದರ್ಶನ ಮಾಡಿದಾಗ ಎಲ್ಲರೂ ಬಾಬನ ಮಕ್ಕಳು ಆಗ್ತಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 1-2 ನಿಮಿಷದಲ್ಲಿ ಏನ್ ಮಾಡಿಬಿಡ್ಬೋದು, ಅವರಿಗೆ ತಿಳಿಸ್ಬಿಡ್ಬೋದು. ಆದ್ರೆ ಇವತ್ತಿನ ದಿನದಲ್ಲಿ ಏನಾಗುತ್ತೆ, ಒಂದು ದಿನ ನಾವು ನೋಡಿದ್ರೆ 400-500 ಜನರಿಗೆ ಏನಾಗುತ್ತೆ, ನಮ್ಮ ಮೂಲಕ ಈಶ್ವರ್ಯ ಸಂದೇಶ ಸ್ಥೂಲವಾಗಿ ತಲುಪುತ್ತೆ. ಜೊತೆಗೆ ಮನಸಾ ಸೇವೆ ಬೀಗದಿನಲ್ಲಿ ಮಾಡ್ಬೋದು, ವಿಶ್ವದಲ್ಲಿ ಮಾಡ್ಬೋದು. ಹೌದು ತಾನೇ. ಅದಕ್ಕಾಗಿ ನೀವೇನು ಯೋಗವನ್ನ ಮಾಡ್ತಿದ್ರಿ, ಸ್ವಪುರುಷಾರ್ಥಕ್ಕೋಸ್ಕರ, ವೈಯಕ್ತಿಕಗೋಸ್ಕರ, ತಮ್ಮ ಕುಟುಂಬಕ್ಕೋಸ್ಕರ, ತಮ್ಮ ಸೆಂಟರ್ಗೋಸ್ಕರ ಮಾಡಿದ್ರೆ ನೀವು ಬ್ರಾಹ್ಮಣರು ಹೌದೋ ಅಲ್ವೋ? ಅಲ್ಲ. ಅಲ್ಲ. ಯಾಕಂದ್ರೆ ಸೆಂಟ್ರಿಗೋಸ್ಕರ ಮಾಡಿದಾಗ ಏನಾಗುತ್ತೆ, ಅದು ಕೂಡ ಅಲೌಕಿಕ ಪರಿವಾರ ಅಲ್ವಾ. ಅವಾಗ ಪರಿವಾರದವರಿಗೋಸ್ಕರ ಮಾಡ್ದಂಗ ನಾನು ಅಲ್ವಾ. ಅವಾಗ ನಾವ್ ಹೆಂಗ್ ಬ್ರಾಹ್ಮಣರಾಗಿ ಬಿಡ್ತೀವಿ? ಅವ್ರು ನಿಮ್ಗೆ ಅಕ್ಕಿ ತಂದು ಕೊಡ್ತಾರೆ, ಬೇಳೆ ತಂದು ಕೊಡ್ತಾರೆ, ಹಣ ತಂದು ಕೊಡ್ತಾರೆ, ಅಲ್ಲಿಗಲ್ಲಿ ಲೆಕ್ಕಾಚಾರ ಮುಗಿತೇ ಹೊರತು ಬೇರೆಯವ್ರಿಗೋಸ್ಕರ, ಕಷ್ಟಕ್ಕೋಸ್ಕರ ನೀವು ಮಾಡಿಲ್ವಲ್ಲ. ನಂಬರ್ 2, ನೀವು ಜ್ಞಾನವನ್ನ ಹೇಳ್ತೀರಿ, ಯೋಗವನ್ನು ಮಾಡ್ತೀರಾ, ಸರಿ. ಆದ್ರೆ ನಿಮ್ಮ ಜ್ಞಾನ ಯೋಗದಿಂದ ಅವ್ರ ಸಮಸ್ಯೆ ಪರಿಹಾರ ಆಗಿದೆಯಾ, ಆಗ್ತಾ ಇದೆಯಾ? ಅವಾಗ ಮಾತ್ರ ನೀವು ಬ್ರಾಹ್ಮಣರಲ್ವಾ. ಯಾವುದೋ ಒಂದು ಉದ್ದೇಶದಿಂದ ಪೂಜೆಯನ್ನ ಮಾಡಿಸ್ತಾರೆ. ಪೂಜೆ ಮಾಡಿದಾಗ ಅವ್ರ ಇಷ್ಟಗಳು ಪೂರ್ಣ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಬ್ರಾಹ್ಮಣರನ್ನು ಕರೆಸ್ತಾರ ಪೂಜೆಗೆ? ಇಲ್ಲ ಅಲ್ವಾ.
ಹಾಗಿದ್ರೆ ಭಗವಂತನ ಶಕ್ತಿಯನ್ನ ಆ ಸಮಯದಲ್ಲಿ ಕೊಡಲಿಕ್ಕೆ ನೀವು ನಿಮಿತ್ತರಾಗಿದ್ದೀರಾ, ಅವಾಗ ಮಾತ್ರ ನೀವೇನಾಗ್ತೀರಿ? ಬ್ರಾಹ್ಮಣರಾಗ್ತೀರಾ. ಅದಕ್ಕಾಗಿ ಅವರಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೋ ಹಾಗೆ ನಾವು ಬೇರೆಯವರಿಗೋಸ್ಕರ ಏನ್ ಮಾಡ್ಬೇಕು? ಈಶ್ವರಿ ಜ್ಞಾನವನ್ನು ಹೇಳಬೇಕು, ಯೋಗವನ್ನ ಮಾಡಬೇಕು, ಸಕಾಶನ್ನ ಕೊಡಬೇಕು, ಶುಭ ಭಾವನೆ ಇಟ್ಕೊಳ್ಬೇಕು, ದೃಷ್ಟಿ ಕೊಡಬೇಕು, ಮಧುರವಾಗಿ ಮಾತಾಡಬೇಕು. ಆ ಮೂಲಕ ಅವರಿಗೆ ಈಶ್ವರಿಯ ಸಂದೇಶವನ್ನ ಏನ್ ಮಾಡ್ಬೇಕು? ಕೊಡಬೇಕು. ಮತ್ತು ಅವರ ಸಂಕಷ್ಟಗಳೇನಾಗ್ಬೇಕು? ದೂರ ಮಾಡ್ಬೇಕು. ಅವಾಗ ನೀವೇನಾಗ್ತೀರಿ? ಬ್ರಾಹ್ಮಣರು. ಕೆಲವೊಂದು ಬ್ರಾಹ್ಮಣರು ಕುಕವಂಶಾವಳಿ ಬ್ರಾಹ್ಮಣರು ಕೂಡ ಏನಾಗಿ ಬಿಟ್ಟಿರ್ತಾರೆ? ಮುಖವಂಶಾವಳಿ ಬ್ರಾಹ್ಮಣರು ಕೂಡ ಆಗಿರ್ತಾರೆ. ಲೌಕಿಕದಲ್ಲಂತೂ ಬ್ರಾಹ್ಮಣರು ಕೂಡ ಏನಾಗಬಹುದು? ಬಾಬನ ಮಕ್ಕಳಾಗ್ಬೋದಲ್ವಾ? ಹಾಗಿದ್ರೆ ಮುಖವಂಶಾವಳಿ ಬ್ರಾಹ್ಮಣರು ಕುಕವಂಶಾವಳಿ ಬ್ರಾಹ್ಮಣರು ಆಗ್ತಾರಾ? ಪ್ರಶ್ನೆ ಹೇಳಿದ ಅರ್ಥ ಆಯ್ತಾ? ಇಲ್ಲ. ಪ್ರಪಂಚದಲ್ಲಿ ಭಕ್ತಿ ಮಾರ್ಗದಲ್ಲಿ ಪೂಜೆ ಮಾಡುವಂತ ಆತ್ಮಗಳು ಬ್ರಹ್ಮಕುಮಾರ ಆಗ್ಬೋದಾ? ಆಗವಂಗಿಲ್ವಾ? ಆಗ್ಬೋದು. ಸರಿ. ಬಾಬನ ಮಕ್ಕಳು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡ್ಬೋದಾ? ಇಲ್ಲ. ಇಲ್ಲ. ಇಲ್ಲ ಅಲ್ವಾ? ಯಾಕಂದ್ರೆ ಮುಖವಂಶಾಳಿ ಬ್ರಾಹ್ಮಣರಿಂದ ಶ್ರೇಷ್ಠತೆ ಇರ್ತದೆ ಅಲ್ವಾ? ಹೌದು. ನಮಗೆ ಪೂಜೆ ಮಾಡ್ಲಿಕ್ಕೆ ಬಾಬಾ ಪರ್ಮಿಷನ್ ಕೊಟ್ಟಿಲ್ಲ, ಸತ್ಯನಾರಾಯಣ ಕಥೆ ಮಾಡಿ ಅಂತ ಬಿಟ್ಟು ಹೇಳಿಲ್ಲ. ಓಕೆ, ಹೌದು. ಕೆಲವರು ಅದೇ ಪ್ರೊಫೆಷನ್ ಅಲ್ಲಿ ಇದ್ರೆ ಇದು ಎರಡನ್ನು ಮಾಡ್ತಾ ಇರ್ತಾರೆ, ಬಿಡಿ, ಅದು ಬೇರೆ ಪ್ರಶ್ನೆ ಅಲ್ವಾ? ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವ್ ಯಾವ ಬ್ರಾಹ್ಮಣರು? ಮುಖವಂಶಾವಳಿನೋ ಕುಕವಂಶಾಳಿನೋ ಮುಖವಂಶ. ಆಗಿದ್ದೀರಾ? ಇನ್ನು ಇಲ್ಲ. ಆಯ್ತು. ನಿಮ್ ಮನೆಗ್ ಪ್ರತಿದಿನ ಭಕ್ತರು ಬಂದ್ಬಿಟ್ಟು ನಮ್ಮ ಮನೆಗ್ ಬನ್ನಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರಾ? ಹ್ಮ್ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದಾರಾ? ಹ್ಮ್ ಯೋಗ ಮಾಡಿ ಅಂತ ಹೇಳ್ತಾ ಇದ್ದಾರಾ? ಹ್ಮ್ ಮಾಡದ ನಿಮ್ದು ಅವರ ಸಮಸ್ಯೆ ಪರಿಹಾರ ಆಗಿದೆಯಾ? ಹ್ಮ್ ಆವಾಗ ಮಾತ್ರ ನೀವು ಬ್ರಾಹ್ಮಣರು. ಆ ಆಫರ್ ಬರ್ತಾ ಇಲ್ಲ, ನಿಮ್ಮಿಂದ ಬೇರೆಯವ್ರ ಸಮಸ್ಯೆ ದೂರ ಆಗ್ತಾ ಇಲ್ಲ ಅಂತಂದ್ರೆ ನೀವು ಸತ್ಯ ಬ್ರಾಹ್ಮಣರು ಅಲ್ಲ. ಇನ್ನೂ ಆಗಿಲ್ಲ. ಆಗ್ಲಿಕ್ಕೆ ಇನ್ನೂ ಕೂಡ ಏನಿದೆ? ಅವಕಾಶ ಇದೆ. ಅಂದ್ರೆ ಕುಮಾರ ಆಗಿದ್ದೀರಿ ನೀವು, ಆದ್ರೆ ಇನ್ನು ಬ್ರಾಹ್ಮಣರಾಗುವಂತ ಶಿಕ್ಷಣವನ್ನು ಇನ್ನೂ ನಿಮ್ದನ್ನಾಗಿ ನೀವೇನ್ ಮಾಡಿಲ್ಲ, ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ತಕ್ಷಣದಲ್ಲಿ, ಕುಮಾರ ಆದ ತಕ್ಷಣದಲ್ಲಿ, ಜ್ಞಾನ ತಿಳಿದುಕೊಂಡ ತಕ್ಷಣದಲ್ಲಿ, ಪಾಲನೆ ಪಡ್ಕೊಂಡ ಮಾತ್ರದಲ್ಲಿ ನೀವು ಬ್ರಾಹ್ಮಣರು ಅಲ್ಲ. ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ಬ್ರಾಹ್ಮಣರಾಗೋದಿಲ್ವೋ ಅಲ್ಲಿವರೆಗೆ ದೇವತೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೇವಲನ್ನ ದಯವಿಟ್ಟು ಆತ್ಮೀಯರೇ ಚೆಕ್ ಮಾಡ್ಕೊಳ್ಳಿ. ಇನ್ನು ನಾನು ಬ್ರಾಹ್ಮಣನೇ ಆಗಿಲ್ಲ ಅಂತಂದ್ರೆ ಮುಂದೆ ದೇವತೆಯಲ್ಲಿಂದ ಓಕೆ, ಬ್ರಾಹ್ಮಣರಾದ ಮೇಲೆ ಮುಂದೆ ಓಕೆ ಬಾಬಾ ನಿಮ್ಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ, ಯೋಗ ಮಾಡ್ಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ, ಜ್ಞಾನ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಅವಾಗ ನೀವು ದೇವತೆಗಳಾಗ್ತೀರಾ? ಇಲ್ಲ. ನಾನು ಯೋಗ ಮಾಡ್ತೇನಪ್ಪ, ನಮ್ಮ ನೆಂಟರಿಗೆ ಮಾತ್ರ ಕರ್ಕೊಂಡ್ಬಿಟ್ಟು ದೃಷ್ಟಿ ಕೊಡು ಅಂತ ಹೇಳ್ತೇನೆ. ಯಾರು ಹಣ ಜಾಸ್ತಿ ಕೊಡ್ತಾರೋ ಅವ್ರಿಗೆ ಮಾತ್ರ ಯೋಗ ಮಾಡಿಸೋದು, ಅವ್ರಿಗೆ ಮಾತ್ರ ಫೋನ್ ಮಾಡೋದು, ಸರಿನಾ? ಯಾರು ನನ್ನನ್ನು ಹೊಗಳುತ್ತಾರೋ ಅವ್ರಿಗೆ ಮಾತ್ರ ಹೆಚ್ಚಿಗೆ ಯೋಗ ಮಾಡೋದು. ಬಾಬಾ ಅವರಿಗೆಲ್ಲರಿಗೆ ಏನ್ ಮಾಡು, ಒಳ್ಳೇದನ್ನ ಮಾಡು ಅಂತ ಹೇಳೋದು. ನನಗೆ ಯಾರು ಹಿಂದೆ ಮುಂದೆ ಚೆನ್ನಾಗಿ ಬೈತಾರೋ ಗೊತ್ತಿರ್ತದೋ ಬಾಬಾ ಅವ್ರಿಗೆ ಸರಿಯಾಗಿ ಪಾಠ ಕಲ್ಸು ಅಂತ ಹೇಳೋದು. ಅವಾಗ ನಾನು ಬ್ರಾಹ್ಮಣ ಆಗ್ತೇನೋ ಆಗಲ್ವೋ? ಆಗಲ್ಲ. ಮತ್ತ ನಾನೇನ್ ಮಾಡ್ಬೇಕು ಅವಾಗ? ಲೋಕ ಸಮಸ್ತ ಸುಖಿನೋ ಭವಂತು. ಬ್ರಾಹ್ಮಣನಾದ ಮೇಲೆ ನಾನು ಸಿಟ್ಟು ಮಾಡೋರಿಗೆ ನಾನು ದೃಷ್ಟಿ ಕೊಡೋದಿಲ್ಲ ಅಂತಾನು ಹೇಳುವಂಗಿಲ್ಲ, ಹೊಗಳೋರಿಗೆ ಜಾಸ್ತಿ ದೃಷ್ಟಿನೂ ಕೊಡುವಂಗಿಲ್ಲ. ನಮ್ಗೆ ಬೇಕಾದವ್ರಿಗೆ ಮಾತ್ರ ಚೆನ್ನಾಗಿ ಕೊಟ್ಬಿಟ್ಟು ನನ್ಗೆ ಲೆಕ್ಕಾಚಾರ್ಯರು ಕೊಡೋದಿಲ್ಲ ಅಂತ ಹೇಳುವಂಗಿಲ್ಲ. ಅದಕ್ಕೆ ಬಾಬಾ ಫರಿಸ್ತ ಬ್ರಾಹ್ಮಣ ಆದ್ಮೇಲೆ ಯಾವುದೇ ಸಂಬಂಧ ಇಟ್ಕೊಳ್ದೇನೆ ಎಲ್ಲರಿಗೂ ಸರಿಸಮಾನವಾಗಿ ಏನು ಕೊಡಬೇಕು? ಈಶ್ವರ ಜ್ಞಾನ, ಶಕ್ತಿ, ವಿಷಯ ಎಲ್ಲವನ್ನು ಕೂಡ ಸರಿಸಮಾನವಾಗಿ ಯಾರು ಕೊಡ್ಲಿಕ್ಕೆ ನಿಮಿತ್ತನಾಗಿರ್ತಾನೋ ಅಲ್ಲಿ ಸಂಬಂಧದ ಆಧಾರದಲ್ಲಿ ಕೊಡಬಾರ್ದು, ಎಲ್ಲರಿಗೂ ಕೂಡ ಕೊಡಬೇಕು ನೀವು ಅಲ್ವಾ?
ದೇವಸ್ಥಾನದಲ್ಲಿ ಯಾರು ಕೈ ಹಿಡಿದಾರೆ ಅವ್ರಿಗೆ ಕೊಡ್ಬೇಕು. ದಕ್ಷಿಣ ಜಾಸ್ತಿ ಇದ್ದು ಮಾತ್ರ ಕೊಡ್ತೇನೆ ನಾನು, ದಕ್ಷಿಣ ಈ ಸಲ ಕೊಟ್ಟಿಲ್ಲ ಅಂತ ಕೆಲವೊಬ್ರು ಬ್ರಾಹ್ಮಣ ಏನ್ ಮಾಡ್ತಾರೆ, ದೇವಸ್ಥಾನಕ್ಕೆ ಬಂದಾಗ ಹೊರಗಡೆ ಕುಂತಿರ್ತಾರೆ, ಫೋನಲ್ಲಿ ಮಾತಾಡ್ತಿರ್ತಾರೆ. ಅವ್ರು ದಕ್ಷಿಣ ಹೌದು. ಕೊಟ್ಟು ಮಾತ್ರ ಬಂದ್ಬಿಟ್ಟು ಪ್ರಸಾದ ಕೊಡ್ತಾರೆ, ಪೂಜೆ ಮಾಡ್ತಾರೆ, ಇಲ್ಲ ಸುಮ್ಮನೆ ಕೊಡ್ತಾರೆ. ಇವ್ನು ದಕ್ಷಿಣ ಕೊಡೋದಿಲ್ಲ, ಏನಿಲ್ಲ, ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ ಅಂತ. ಹೌದಲ್ಲ, ನಿಜವೇ. ಹಾ, ಅಂತ ಬ್ರಾಹ್ಮಣರು ನಾವ್ ಆಗ್ಬೇಕು, ಆಗ್ಬಾರ್ದು? ಆಗ್ಬಾರ್ದು ಅಂತವನು ಸತ್ಯ ಬ್ರಾಹ್ಮಣರು ಅಂತ ಹೇಳ್ತಾರಾ? ಹೇಳೋದು. ಯಾಕಂದ್ರೆ ಅವ್ರು ಬ್ರಾಹ್ಮಣರಾದ್ರೂ ಕೂಡ ಅವ್ರು ಫರಿಸ್ತಾ ಆಗಿಲ್ಲ. ಏನಾಗಿಲ್ಲ? ಪರಿಸ್ತ ಆಗಿಲ್ಲ. ಸಂಬಂಧದಲ್ಲಿ ಬಂದ್ಬಿಟ್ಟಿದ್ದಾರೆ, ಬೇಕಾದವ್ರಿಗೆ ಮಾತ್ರ ಕೊಡೋದು, ಬೇಡದವ್ರಿಗೆ ಬಿಟ್ಬಿಡೋದು ಅಂತ. ಅದಕ್ಕೆ ಬ್ರಾಹ್ಮಣರಾದ್ಮೇಲೆ ಮುಂದೆ ಏನ್ ಮಾಡ್ಬೇಕು? ಸಂಬಂಧವನ್ನ ನೋಡ್ದೇನೆ, ಸ್ತ್ರೀ ಪುರುಷ ಅಂತ ನೋಡ್ದೇನೆ, ಶ್ರೀಮಂತರು ಬಡವರು ಅಂತ ನೋಡ್ದೇನೆ, ಧರ್ಮ ಜಾತಿ ಯಾವುದನ್ನು ಕೂಡ ನೋಡ್ದೇನೆ, ಎಲ್ಲರಿಗೂ ಕೂಡ ಭಗವಂತನ ಶಕ್ತಿಯನ್ನು ಯಾರು ಕೊಡ್ಲಿಕ್ಕೆ ನಿಮಿತ್ತರಾಗ್ತಾರ ಅವ್ರು ಯಾರು? ಸತ್ಯವಾದ ಬ್ರಾಹ್ಮಣರು. ದೇವತಾ. ದೇವತಾ ದೇನೇವಾಲೆ ತಾನೆ. ಹೌದು. ಬ್ರಾಹ್ಮಣ ಯಾರು? ಪೂಜೆ ಮಾಡೋನು. ಅದಾದ್ಮೇಲೆ ಕೊಡ್ಬೇಕಲ್ಲ ಪ್ರಸಾದವನ್ನ. ಯಾವಾಗ ನೀವು ಪ್ರಸಾದ ಕೊಡ್ತೀರ ಅವಾಗ ನೀವೇನಾಗ್ಬೇಕು? ದೇವತಾ. ದಾರಿಲಿ ಯಾರಾದ್ರೂ ಸಿಗ್ಲಿ, ಎಲ್ಲ ಸಿಕ್ಕಿದ್ರು ಕೂಡ ನೀವೇನೋ ದೇವತಾ, ದಾತ 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 ಎಲ್ಲರಿಗೂ ಕೊಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕಾಗಿ ಬ್ರಾಹ್ಮಣ ಸೋ ಫರಿಸ್ತಾ ಸೋ ದೇವತಾ. ಬ್ರಾಹ್ಮಣ ದೇವತಾ. ಅಂದ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ನಾವಿನ್ನು ಬ್ರಾಹ್ಮಣರು ಆಗಿಲ್ಲ. ಆಗಿದೀವೋ ಆಗಿಲ್ಲ. ಆಗಿಲ್ವೋ? ಇನ್ನು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರೋ ಅಥವಾ ಬ್ರಾಹ್ಮಣತ್ವಕ್ಕೆ ನಿಮ್ಗೆ ಪ್ರಮೋಷನ್ ಆಗಿದ್ದೀವಿ? ಹೆಂಗ್ ಗೊತ್ತಾಗ್ತದೆ? ನೀವು ಬ್ರಾಹ್ಮಣರಾಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ನಮ್ ನಡವಳಿಕೆಯಲ್ಲಿ. ನಿಮ್ಮ ಮನೆಯಲ್ಲಿ ಬಾಬನ ಫೋಟೋ ಇಟ್ಕೊಂಡು ನಿಮ್ಗೆ ಬೇಕಾಗಿರೋದು ಕೇಳ್ಕೊಂಡ್ಬಿಟ್ಟು ಆರಾಮಾಗಿದ್ದೀರಾ, ನೀವು ಬ್ರಾಹ್ಮಣರ ಹೌದೋ ಅಲ್ವೋ? ಅಲ್ಲ. ಬ್ರಾಹ್ಮಣ ಹೆಂಗ್ ಗೊತ್ತಾಗ್ತದೆ? ಬಾಬನ ಮನೆಗೆ ನಿಮ್ಮ ಬಾಬಾ ಉಪಯೋಗ ಮಾಡ್ಕೊಳ್ಬೇಕು. ಗುರುವಾರ ದಿನ ಹೋಗ್ಬಿಟ್ಟು ಅಲ್ಲಿ ಕಸ ಗುಡಿಸ್ಬೇಕು, ಬ್ರಹ್ಮಭೋಜನ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕು, ಈಶ್ವರಿ ಜ್ಞಾನ ಹೇಳು ಅಂದ್ರೆ ಟಕ್ ಅಂತ ಹೇಳಬೇಕು, ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಭಾಷಣ ಮಾಡು ಅಂದ್ರೆ ಟಕ್ ಅಂತ ಮಾಡ್ಲಿಕ್ಕೆ ರೆಡಿ ಇರಬೇಕು, ಯೋಗ ಮಾಡಿದ್ರೆ ಮಾಡ್ಲಿಕ್ಕೆ ರೆಡಿ ಇರಬೇಕು ಅಲ್ವಾ? ಇದನ್ನೆಲ್ಲ ನೀವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದರೆ ಮಾತ್ರ ನೀವ್ಯಾರು? ಬ್ರಾಹ್ಮಣ. ಮುಖವಂಶಾವಳಿ ಬ್ರಾಹ್ಮಣ. ಬ್ರಾಹ್ಮಣರು. ಅರ್ಥ ಆಯ್ತಾ ಇವಾಗ? ಸರಿ, ನಾನು ಈಶ್ವರಿ ಜ್ಞಾನವನ್ನು ಹೇಳ್ತೇನಪ್ಪ, ಅದರ ಅಹಂಕಾರದಲ್ಲಿ ಹೇಳ್ತೇನೆ, ಬಾಬನ ಜೊತೆಲಿ ಇಟ್ಕೊಳ್ಳೋದಿಲ್ಲ. ಓಕೆ, ನಾನೇ ಜ್ಞಾನ ಹೇಳಿದ್ದು, ನಾನೇ ಕೊಡಿಸ್ಕೊಟ್ಟಿದ್ದು ಅಂತ ಹೇಳ್ತೇನೆ. ಅವಾಗ ನಾನು ಬ್ರಾಹ್ಮಣ ಹೌದು ಅಲ್ವೋ? ಅಲ್ಲ. ಬ್ರಾಹ್ಮಣನಾದವನು ಯಾವಾಗಲೂ ಭಗವಂತನ ಜೊತೆ ಜೋಡಣೆ ಆಗ್ಬೇಕು, ನಾನು ಮಾಡಿದ್ದೆ ಅಂತ ಹೇಳಬಾರ್ದು. ಅವಾಗ ಅವನು ಯಾರು? ಬ್ರಾಹ್ಮಣ. ಬ್ರಾಹ್ಮಣ. ಅದಕ್ಕೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಈ ಕುಕವಂಶಾವಳಿ ಬ್ರಾಹ್ಮಣರು, ಮುಖವಂಶಾವಳಿ ಬ್ರಾಹ್ಮಣ. ಈಗ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಇದಕ್ಕೆ ಸರಿ ಉತ್ತರ. ಸರಿ, ಒಂದು ಬಾಬನ ಮನೆಯಲ್ಲಿ ಪ್ರೋಗ್ರಾಮ್ ಇರ್ತದೆ. ಏನಿರ್ತದೆ? ಪ್ರೋಗ್ರಾಮ್ ಇರ್ತದೆ. ನಿಮ್ಮನ್ನೆಲ್ಲರನ್ನು ಅಲ್ಲಿ ಕರೀತಾರೆ. ಸರಿ, ಅಲ್ಲಿ ಪ್ರೋಗ್ರಾಮ್ ಬಂದ್ಬಿಟ್ಟು 11:30 ಪ್ರೋಗ್ರಾಮು. ಜ್ಞಾನ ಯೋಗಕ್ಕೆ ಕರೆದಿದ್ದಿರ್ತದೆ. ಪ್ರೋಗ್ರಾಮ್ ಮುಗಿದು 1:00 ಸರಿ, ನೀವು ಅಲ್ಲಿ ಪ್ರೋಗ್ರಾಮಿಗೆ ಹೋದ್ರಿ. ಎಷ್ಟು ಗಂಟೆಗೆ? 12 ಗಂಟೆಗೆ. 10:00 ಹೋಗ್ಲಿಲ್ಲ, 1 ಗಂಟೆಗೆ ಹೋದ್ರಿ. ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟು ಹೊಟ್ಟೆ ತುಂಬಾ ಬಜ್ಜಿ ಬೋಂಡ ಕೇಳಿ ಕೇಳಿ ಬಡ್ಸ್ಕೊಂಡು ತಿಂದ್ರಿ. ಅವ್ರು ಕೊಟ್ಟಿರುವಂತ ಉಡುಗೊರೆ ತಗೊಂಡು ಬಂದ್ರಿ. ನೀವು ಒಳ್ಳೆ ಬ್ರಾಹ್ಮಣರು ಹೌದು ಅಲ್ವೋ? ಅಲ್ಲ. ಯಾಕೆ? ದಕ್ಷಿಣ ಸಿಗ್ಲಿಲ್ವಾ? ಊಟ ಸಿಗ್ಲಿಲ್ವಾ? ಸಿಕ್ತು, ಆದ್ರೂ ಅಲ್ಲ. ಯಾಕಲ್ಲ? ನಾವೇನು ಅಲ್ಲೇನು ಮಾಡ್ಲಿಲ್ವಲ್ಲ, ಒತ್ತ ಮುಂಚೆ ಇನ್ನು ಹೋಗಿಲ್ಲ. ಕೊಡ್ಲಿಲ್ವಲ್ಲ, ಇನ್ನು ಕೊಡ್ಲೇ ಇಲ್ವಾ? ತಿದ್ಕೊಂಡು ಬಂದಿರ ತಾನೆ. ಹೌದು. ಆಮೇಲೆ ನೀವು ಬ್ರಾಹ್ಮಣರು ಅಲ್ಲ. ಸರಿ, 11:00 ಹೋಗಿದ್ದೀರಾ, ಯೋಗಕ್ಕಂತ ಕುತ್ಕೊಂಡಿದ್ದೀರಾ. ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡು ಹೋಗಿದ್ದೀರಿ. ಅಲ್ಲಿ ಮನಸ್ಸಿನಲ್ಲಿ ಮನೆಯವ್ರ ಜೊತೆ ಜಗಳ ಮಾಡ್ತಾ ಕುಂತಿದ್ದೀರಿ. ಅವಾಗ ನೀವು ಬ್ರಾಹ್ಮಣರು ಹೌದು ಅಲ್ವೋ? ಯಾಕೆ? ನಾವು ಯೋಗದಲ್ಲಿ ಜಗಳ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಬಾಬಾ ನಿಮ್ಗೆ ಆಫರ್ ಕೊಟ್ಟು ನೋಡ್ತಾರೆ. ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ತಪಸ್ ಮಾಡ್ಬೇಕಾದ ಅವ್ರ ಪ್ರತಿ ತಪಸ್ಸನ್ನ ಮಾಡಿದೀರಿ.
ನೀವೇನಾದ್ರೂ ಕೊಡ್ಲಿಕ್ಕೆ ನಿಮಿತ್ತರಾಗಿದ್ದೀರಾ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಸಂಕಲ್ಪ ಮಾಡಿದೀರಾ, ಅವಾಗ ಮಾತ್ರ ನೀವೇನಾಗ್ತೀರಿ, ಬ್ರಾಹ್ಮಣರಾಗ್ತೀರಿ. ಅದಕ್ಕಾಗಿ ನಾಟಕದ ರಹಸ್ಯವನ್ನ ತಿಳ್ಕೊಳ್ಳಿ, ಕರ್ಮ ಫಿಲಾಸಫಿ ಅಂತ ತಿಳ್ಕೊಳ್ಳಿ. ಬಾಬನ ಮಕ್ಕಳಾದವರೆಲ್ಲರೂ ಬ್ರಾಹ್ಮಣರು ಅಲ್ಲ. ಅಲ್ಲ, ಬ್ರಾಹ್ಮಣತ್ವದ ಕರ್ಮ ಮಾಡಿದವರು ಮಾತ್ರ ಬ್ರಾಹ್ಮಣರು. ಅದಕ್ಕಾಗಿ ದಯವಿಟ್ಟು ನಿಮ್ಮ ಲೇವಲ್ ಅನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಕೇವಲ ಕುಮಾರನೋ, ಬ್ರಾಹ್ಮಣನೋ, ಫರಿಸ್ತಾನೋ, ದೇವತೆನೋ. ಸರಿ, ನಾನು ಈಶ್ವರಿ ಸೇವೆಗೆ ಹೋಗ್ಬಿಟ್ಟು ಈಶ್ವರಿ ಸೇವೆಯಲ್ಲಿ ವಿಘ್ನ ಆಗ್ತೇನೆ, ಅವಾಗ ನಾನು ಯಾರು? ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಅಲ್ಲ, ನೀನು ಕುಮಾರನೂ ಅಲ್ಲ. ಅಲ್ಲ. ನೀವ್ ಯಾರಲ್ಲ? ಒಂದು ಮಗು ಮನೆಯಲ್ಲಿ ಬಂದ್ಬಿಟ್ಟು ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತದೆ, ಗಲಾಟೆ ಮಾಡ್ತದೆ ಅಂತದೇನ್ ಹೇಳ್ತಾರೆ, ಮನೆಯಿಂದ ಹೊರಗಡೆ ಹಾಕ್ತಾರಲ್ವೋ? ಹೌದು. ಆಗ್ತಾರೆ. ನೀನು ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ಮನೆಯಿಂದ ಹೊರಗಡೆ ಹೋಗು, ನಿನ್ಗೇನು ಆಸ್ತಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಹೇಳ್ತಾ ಇರ್ತಾನೆ. ಹೇಳ್ತಾರೆ. ಅಪ್ಪ ಅಮ್ಮನ ಹೆಸರನ್ನ ಪ್ರಸಿದ್ಧಿ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ್ರೆ ತಾನೇ ಜನ ಇಟ್ಕೊಳ್ತಾರೆ. ಊರು ಹೊರಗಡೆ ಹೌದು. ಹೋಗೋದು, ಕಳ್ತನ ಮಾಡೋದು, ಸಾಲ ಮಾಡೋದು, ಮನೆಗೆ ಬಂದ್ಬಿಟ್ಟು ಊರಿನ ಜನ ಗಲಾಟೆ ಮಾಡೋದು. ಆವಾಗ ತಂದೆಯವರನ್ನ ಮನೇಲಿ ಇಟ್ಕೊಳ್ತಾರೋ ಇಟ್ಕೊಳ್ಳಲ್ವೋ? ಇಟ್ಕೊಳ್ಳಲ್ಲ. ಹಾಗೆ ನಾನು ಪ್ರಪಂಚದಲ್ಲಿ ಕುಮಾರಿ ಆಗ್ಬಿಟ್ಟು ಶ್ರೀಮತ ಫಾಲೋ ಮಾಡೋದಿಲ್ಲ, ನಿಯಮ ಫಾಲೋ ಮಾಡೋದಿಲ್ಲ, ತಂದೆ ಹೆಸರನ್ನ ಹಾಳು ಮಾಡ್ತಾನೆ, ಜ್ಞಾನ ಏನೇನೋ ಹೇಳ್ಬಿಟ್ಟು ಜನರನ್ನ ಕನ್ಫ್ಯೂಷನ್ ಮಾಡಾಕ್ಬಿಡ್ತಾನೆ, ಜ್ಞಾನ ಚೆನ್ನಾಗಿ ಶಾಂತಿಯಿಂದ ಹೇಳ್ತಾ ಇರ್ತಾನೆ, 10 ನಿಮಿಷದಲ್ಲಿ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ. ಅವಾಗೇನಾಯ್ತು? ನಾವು ಬಾಬನ ಮಗು ಹೌದೋ ಅಲ್ವೋ? ಅಲ್ಲ. ಅಂತವರನ್ನ ಬಾಬಾ ಬ್ರಾಹ್ಮಣ ಮಾಡ್ತಾರೋ ಮಾಡಲ್ವೋ? ಮಾಡೋದು. ಅಂದ್ರೆ ನಮ್ಮನ್ನ ಬ್ರಾಹ್ಮಣ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ನಾನು ಯೋಗ್ಯರಲ್ಲ. ಆಗಿಲ್ಲ. ಯೋಗ್ಯತರಾಗ್ಲಿಕ್ಕೆ ಏನು ಬೇಕು ಅದನ್ನ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ಆತ್ಮೀಯರೇ. ಆ ಯೋಗ್ಯತೆ ಇಲ್ದೇನೆ ನನಗೆ ಆ ಸೇವೆ ಕೊಡಿ, ಈ ಸೇವೆ ಕೊಡಿ ಅಂತಂದ್ರೆ ಬಾಬಾ ನಿಮ್ಗೆ ಸೇವೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೇವೆ ಆಫರ್ ಅನ್ನ ಕೊಟ್ಟಿರ್ತಾರೆ, ಸರಿಯಾಗಿ ನಿರ್ವಹಣೆ ಮಾಡಿದರೆ ಮಾತ್ರ ಮುಂದಿನ ಅವಕಾಶ ನಿಮ್ಗೆ ಸಿಗುತ್ತೆ. ನನಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಮನೇಲಿ ಅಡಿಗೆನೇ ಸರಿ ಮಾಡಿ ಹಾಕಿಲ್ಲ ಅಂದ್ರೆ ಮನೆಯವ್ರು ಅಡಿಗೆ ಮಾಡಿ ಅಂತ ಹೇಳ್ತಾರಾ? ಹೇಳೋದಿಲ್ಲ. ಹೇಳೋದಿಲ್ಲ ತಾನೇ. ಅದಕ್ಕಾಗಿ ನನ್ನಲ್ಲಿ ಏನು ಕೊರತೆ ಇದೆ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕೇ ಹೊರತು ನನಗೆ ಅಕ್ಕೋರು ನನಗೆ ಅವಕಾಶ ಕೊಡ್ತಾ ಇಲ್ಲ, ನನ್ನಲ್ಲೆಲ್ಲ ಯೋಗ್ಯತೆ ಇದೆ ಅಂತ ಬಿಟ್ಟು ನಾವೇನ್ ಮಾಡಬಾರ್ದು, ನಮಗೆ ನಾವೇ ಶಹಬಾಸ್ಗಿರಿಯನ್ನ ಕೊಟ್ಕೊಳ್ಬಾರ್ದು. ಯಾಕಂದ್ರೆ ಯಾರೇ ಅಕ್ಕವ್ರಿರ್ಲಿ ಅಣ್ಣವ್ರಿರ್ಲಿ ಅವ್ರ ಹಿಂದ್ಗಡೆ ಯಾರು ಇರ್ತಾರೆ? ಭಗವಂತ ಸುಪ್ರೀಂ ಸೋಲ್ ಪರಮಾತ್ಮ ಇರ್ತಾರೆ. ಯಾರ ಹತ್ರ ಏನ್ ಸೇವೆ ಮಾಡಿಸ್ಕೊಳ್ಬೇಕು ಅಂತ ಬಾಬನಿಗೆ ಗೊತ್ತಿರ್ತದೆ. ಅದಕ್ಕಾಗಿ ಆದ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಮುಖವಂಶಾವಳಿ ಬ್ರಾಹ್ಮಣರು ಇಲ್ಲ. ಆಗಿದಿರೋ ಆಗಿಲ್ಲ, ಕುಮಾರಿ ಅಂತೂ ಆಗಿದ್ದೀರಲ್ವಾ? ಆದರೆ ಬಾಬನ ಹೆಸರನ್ನ ಪ್ರಸಿದ್ಧಿ ಮಾಡುವಂತ ಕುಲದೀಪಕರಾಗಿದ್ದೀರೋ, ಅದು ಬೆಳಗ್ತಾ ಇರುವಂತ ದೀಪವನ್ನು ನಂದಾಗ್ಬಿಟ್ಟು ಕತ್ಲೆ ಮಾಡುವಂತ ಏನು ಕುಲವನ್ನು ಹಾಳು ಮಾಡುವಂತ ದೀಪಕರಾಗಿದ್ದರು, ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಏನಾಗ್ಬೇಕು, ನಾವು ಸಂಗಮಯುಗಿ ಬ್ರಹ್ಮ ಬಾಬಾರವರ ಮುಖವಂಶಾವಳಿ ಬ್ರಾಹ್ಮಣರಾಗಬೇಕು. ಪ್ರತಿದಿನ ನಮಗೆ ಬಾಬಾ ಮಂತ್ರ ಹೇಳ್ಕೊಡ್ತಾರೆ, ವಿಧಿ ಹೇಳ್ಕೊಡ್ತಾರೆ ತಾನೆ. ಪ್ರತಿದಿನ ಶಿಕ್ಷಣವನ್ನು ಪಡ್ಕೊಂಡು ಬೇರೆ 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 ರೀತಿಯಲ್ಲಿ ವಿಧಿಯಲ್ಲಿ ಪ್ರಪಂಚದ ಸರ್ವ ಆತ್ಮರ ಪಂಚತತ್ವಗಳ ವಾತಾವರಣ ವಾಯುಮಂಡಲದ ದುಃಖವನ್ನು ದೂರ ಮಾಡುವಂತ ನಾವೇನಾಗ್ಬೇಕು, ಬ್ರಾಹ್ಮಣರಾಗಬೇಕು. ಮೊದಲು ಬ್ರಾಹ್ಮಣರಾಗ್ತಾ ಆಮೇಲೆ ಫರಿಸ್ತಾ ಆಗ್ತಾ ಯಾವಾಗ ಬೇಗ ದಿನದಲ್ಲಿ ನಾವು ಸೇವೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಾವೇನಾಗ್ತೀವಿ, ದೇವತಾ. ಕೇವಲ ಕೊಡ್ತಾ ಇರ್ತೀರಾ. ಯಾವಾಗ ನೀವು ಕೊಡ್ತಾ ಇರ್ತೀರಾ ಯಾರು ಬಂದ್ಬಿಟ್ಟು ನಿಮ್ಗೆ ಫೋನು ಮಾಡಲ್ಲ, ಏನೂ ಮಾಡಲ್ಲ. ಶಕ್ತಿಗಳು ಏನಾಗ್ತಾ ಇರ್ತವೆ, ಪ್ರವಾಹ ಆಗ್ತಾ ಇರ್ತದೆ. ಎಷ್ಟು ವರ್ಷದವರೆಗೆ? 5,000 ವರ್ಷ. 2,500 ವರ್ಷದವರೆಗೆ. ದೇವತೆ ಆಗೋದು ಎಷ್ಟು ವರ್ಷ ನೀವು? 2,500 ವರ್ಷದವರೆಗೆ ಅಲ್ವಾ? ಅದಕ್ಕಾಗಿ ಅದಾಗಬೇಕು ಅಂತಂದ್ರೆ ಸಾಧನೆ ತಪಸ್ಸನ್ನ ಈಗ ನಾವು ಮಾಡಬೇಕಾಗತ್ತೆ. ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.